ಈ ಪವಿತ್ರವಾಗಿರುವ ಮಹಾಸಭೆಗೆ ಆಗಮಿಸಿದ ಉಭಯ ಪೂಜ್ಯರ ಪುಣ್ಯಪಾದಗಳಲ್ಲಿ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಆ ಪೂಜ್ಯರನ್ನ ಎಲ್ಲರೂ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ವೇದಿಕೆಗೆ ಸ್ವಾಗತವನ್ನು ಮಾಡೋಣ. ಶಿವಯೋಗಿಗಳ ಜೀವನದ ಚರಿತ್ರೆಯನ್ನ ಕೇಳುತ್ತಾ ಆಲಿಸ್ತಾ ನಿತ್ಯವೂ ಕೂಡ ಅನೇಕ ವಿಚಾರಗಳನ್ನ ಆಲಿಸ್ತಾ ಈಗಾಗಲೇ ಜಾತ್ರೆಯತ್ತ ನೀವುಗಳು ಸಾಗುತ್ತಾ ಇದ್ದೇವೆ. ಮಹಾಂತ ಶಿವಯೋಗಿಗಳವರ, ರುದ್ರಮುನಿ ಶಿವಯೋಗಿಗಳವರ ಜೀವನದ ದರ್ಶನ. ಎಷ್ಟು ಅದ್ಭುತವಾಗಿರುವ ಪುರಾಣ ಅಂತ ಕೇಳಿದರೆ, ಈ ಪುರಾಣವನ್ನ ನೋಡ್ತಾ ಇದ್ರ, ಕೇಳ್ತಾ ಇದ್ರ, ಓದುತ್ತಾ ಇದ್ರೆ ಒಂದು ತರದ ಇದು ಕರುಳಬಳ್ಳಿಯ ಪುರಾಣ ಅಂತ ಅನ್ನಿಸ್ತದೆ. ಹೇಗೆ ಕರುಳು ಅನ್ನೋದು ತಾಯಿಯಿಂದ ಮಗನಿಗೆ ಆ ಪ್ರೇಮತ್ವದಲ್ಲಿ ಸುತ್ತುಕೊಂಡು ಇಡೀ ಬದುಕನ್ನು ಹೆಂಗ ಭವ್ಯವಾಗಿ ಬೆಳಗಿಸ್ತದಲ್ಲ, ಆ ತಾಯಿಯ ಪ್ರೇಮದ ಕರುಣೆಯ ಕರುಳು ಯಾರದಾಗಿತ್ತು ಅಂತಂದ್ರೆ ಸಲಿಲಾಖ್ಯ ಗುರುಗಳದು. ಸಲಿಲಾಖ್ಯ ಗುರುವಿನ ಕರುಣೆಯ ಪ್ರೇಮ ಮಹಂತರಲ್ಲಿ ತುಂಬಿ ಬೆಳಗಿ ಎಲ್ಲರ ಬದುಕನ್ನ ಸನ್ನದ್ಧವಾಗಿ ಮಾಡಿ ಅವರ ಹೃದಯದಲ್ಲಿ ಅತ್ಯಂತ ನಿಷ್ಕಲ್ಮಶ ಪ್ರೇಮವನ್ನ ಬಿತ್ತಿ ಜಗತ್ತು ಬೆಳಗುವ ಹಾಗೆ ಮಾಡಿದ್ದು ಅದು ಗುರು ಕೃಪ, ಅದು ಗುರು ಕರುಣೆ. ಮಹಾಶಿವಯೋಗಿಗಳವರ ಜೀವನದ ಚರಿತ್ರೆಯನ್ನ ಆಲಿಸ್ತಾ ನಿನ್ನೆನೆಯ ದಿನ ನೇರವಾಗಿ ಪ್ರವಚನಕ್ಕೆ ಬಂದ್ಬಿಡೋಣ. ಯಾಕೆಂದ್ರೆ ಬಹಳ ಪುರಾಣ ಇದೆ, ಬಹಳ ಅದ್ಭುತವಾಗಿನೂ ಕೂಡ ಕವಿಗಳು ಬರೆದಿದ್ದಾರೆ, ಬಹಳ ಚಂದ ಪುರಾಣ ಇದೆ. ನಿಮ್ಮೆಲ್ಲರಿಗೂ ಕೂಡ ನೆನಪಿದೆ ಅಂತ ಅನ್ಕೊಳ್ತೀನಿ. ಯಾಕೆ ನೆನಪು ಮಾಡ್ತೀನಿ ಅಂದ್ರೆ ಸುಮ್ಮನೆ ಹಾಗೊಂದಿಷ್ಟು ನಿಮಗೂ ನೆನಪಿರಲಿ, ನನಗೂ ಕೂಡ ಒಂದಿಷ್ಟು ನೆನಪಾಗ್ತದ ಅನ್ನೋದಷ್ಟೇ. ನಿನ್ನೆನೆಯ ದಿನ ಹಾಲ್ವಿಯ ಚರಣಗಿರಿಯ ಮಠದಲ್ಲಿ ಗುರು ಶಿಷ್ಯರ ಸಮಾಗಮ. ಯಾರು ಬಂದರು ತಾಯಿ ನಿನ್ನೆ ಹಾಲ್ವಿಗೆ? ಯಾರು ಬಂದ್ರವಾ? MLA ಬಂದ? ಮತ್ತೆ ಯಾರು ಬಂದರು? ಜೋರಾಗಿ ಹೇಳ್ರಿ. ನೀವು ಗುರುಗಳ ಹೆಸರು ಹೇಳಕ್ ಯಾಕೆ ನಾಚ್ಕೊಂತೀರಿ? ತಾಯಿ ಯಾರದಾರ ನೆನಪು ಹೇಳ್ತಿರೋ ಇಲ್ಲೋ ಗೊತ್ತಿಲ್ಲ, ಗುರುಗಳ ಹೆಸರು ಬಹಳ ಜೋರು ಹೇಳಬೇಕು, ಸದಾವ ಕಾಲ ಹೇಳಬೇಕು. ಅದ್ರ ಬಗ್ಗೆ ಹೇಳಿದ್ದೇನೆ. ರುದ್ರಮುನಿ ಶಿವಯೋಗಿಗಳ ಆಗಮನದ ದರ್ಶನವನ್ನ ನೀವುಗಳು ನಿನ್ನೆನೆಯ ದಿನ ಮಾಡಿದೆವು. ಯೋಗಿಯ ಆಗಮನ ಅಂದ್ರೇನೆ ಹಾಗಿರುತ್ತದೆ, ಅಷ್ಟು ಪ್ರಬುದ್ಧವಾಗಿ. ಯಾಕೆ ಅಂದ್ರ ಒಬ್ಬ ನರನ ಆಗಮನ ಒಬ್ಬ ನರನಿಗೆ ಮಾತ್ರ ಸಂತೋಷ ಕೊಟ್ರ, ಒಬ್ಬ ಮಹಾಯೋಗಿಯ ಆಗಮನಕ್ಕೆ ಪಂಚಭೂತಗಳೇ, ಪ್ರಕೃತಿಗಳೇ ಸ್ವಾಗತವನ್ನ ಮಾಡಿ ಕಾದಿರುತ್ತವೆ. ದೇವಲೋಕದ ಪುಣ್ಯವೇ ಧರೆಯನ್ನ ಬೆಳಗುವ ಭವ್ಯತ್ವಕ್ಕಾಗಿ ರುದ್ರನಾಮವನ್ನು ಧರಿಸಿ ಬಾಲಕನಾಗಿ ಸಿದ್ದೇಶ್ವರ ಗುಡಿಯೊಳಗೆ ಕುಳಿತುಕೊಂಡು ಅನವರತ ತಪಗೈದು ಚರಣಗಿರಿಯ ಪುಣ್ಯ ಮೆಟ್ಟಿಲನ್ನು ಮೆಟ್ಟಿದ ಮಹಂತ ರುದ್ರಮುನಿ ಗುರುವರರು.
ಆ ಶಿವಯೋಗಿಯ ದರ್ಶನವನ್ನ ಮಾಡಿ ಬಸವ ಪುರಾಣದ ಮಹಾಮಂಗಲದ ವಿಚಾರವನ್ನು ದರ್ಶನ ಮಾಡಿದ್ವಿ. ಅದರ ಎಲ್ಲ ವಿಚಾರವನ್ನ ನೋಡಿದ್ವಿ. ಗುರುಗಳು ಹೇಗೆ ಅಂತಂದ್ರ ಮಹಂತ ಶಿವಯೋಗಿಗಳಾಗ್ಲಿ ರುದ್ರಮುನಿ ಶಿವಯೋಗಿಗಳಾಗ್ಲಿ ಅವ್ರು ಹೇಗಿದ್ರು ಅನ್ನೋದನ್ನ ಈ ಗ್ರಂಥ ಮುಖಾಂತರವಾಗಿ ನಾವೇನು ತಿಳ್ಕೋಬೇಕು ಅಂದ್ರೆ ಅವರ ಬದುಕಿನಲ್ಲಿ ನಿನ್ನೆನೆ ಈ ದಿನ ಒಂದು ಪವಾಡವನ್ನು ದರ್ಶನ ಮಾಡಿದ್ವಿ. ಜಂಗಮ ಗಣಾರಾಧನೆಗೆ ತುಪ್ಪ ಕಡಿಮೆ ಬಿದ್ದಾಗ ಎಲ್ಲಿಂದ ತುಪ್ಪವನ್ನ ತಂದ್ರು ಅಂತಂದ್ರೆ ಅದು ಬಾವಿಯಿಂದ ತುಪ್ಪವನ್ನ ತಗೊಂಡು ಬಂದರು. ತಾಯಿ ಏನು ವಿಶೇಷ ಅಂದ್ರೆ ಮುಂದುವರೆದು ಬರೀತಾರ, ಆ ತುಪ್ಪವನ್ನ ತಂದ ಮೇಲೆ ಒಬ್ಬ ವ್ಯಕ್ತಿ ಒಂದು ಕೊಡದೊಳಗ ತುಪ್ಪ, ನಿನ್ನೆ ಅದನ್ನೇ ಮಾತಾಡಿದ್ರೆ, ಯಾರೋ ಒಬ್ಬ ತುಪ್ಪದ ಗಂಗಮ್ಮ ಅಂತೇಳಿ ಊರಾಗದಾಳಿ, ಬಟ್ಟಕ್ಕೆ ಸದಾ ಕಾಲ ತುಪ್ಪ ಕೊಡುತ್ತಿರ್ತಾಳ, ಆಕೆ ತುಪ್ಪದ ಗಂಗಮ್ಮ ಅಂತಾನೆ ಹೆಸರು ಬಿದ್ದದ. ನೀವು ಕೊಡ್ತಿರಲ್ಲ, ಗುರುಗಳು ಹೇಳ್ತಿರ್ತಾರೆ, ಎಡಿ ಕೊಡ್ತೀರಿ, ನೈವೇದ್ಯ. ತಾಯಿ ದೇವರಿಗೆ ನೈವೇದ್ಯ ಮಾಡಿದ್ರೆ ದೇವರೆಂದರ ತಿಂದಾನೋ? ತಿಂದಾನೇನವ? ಗೋಣದವಿಲ್ಲ ಮಾತಾಡ್ರಿ, ಕುತ್ತಿಗೆ ಗಂಟ್ಲ. ನೈವೇದ್ಯ ಮಾಡ್ತಿರಲ್ಲ, ಅಮಾವಾಸ್ಯೆಗೆ ಹುಣ್ಣಿಮೆಗೆ ಮಾಡ್ತಿರಿಲ್ಲವಾ? ಮಾಡ್ತಿರ ಇಲ್ಲ? ನಿಮ್ ಕಡೆಗೆ ಏನ್ ಮಾಡ್ತೀರಿ? ಬರೀ ಗುದ್ದಾಡ್ತೀರಿ ಅಮಾವಾಸ್ಯ ದಿನ. ನೀನ್ ಪೂಜೆ ಮಾಡು ಅಂತ ಗಂಡ, ನೀನ್ ಪೂಜೆ ಮಾಡಂತ ಏಂತಿ. ಅವು ತಂದು ಬಿಟ್ಟಿರ್ತಾರ, ಓಣಿಗೊಂದು, ಊರಿಗೊಂದು, ದೇವರಿಗೆ ಹೋದಲ್ಲಿ ಶ್ರೀಶೈಲಕ್ಕೆ ಹೋದ್ರೊಂದು 10 ಲಿಂಗ, ಕಾಶಿಗೆ ಹೋದ್ರೊಂದು ಫೋಟೋ, ಅಲ್ಲಿ ಹೋದ್ರೊಂದು ಫೋಟೋ, ಇಡೀ ಜಗತ್ತ ತಂದು ದೇವ್ರ ಮನೆಯಾಗ ಇಡೋದು. ಅಮಾವಾಸ್ಯೆ ದಿನ ಗುದ್ದಾಡ್ಬಿಡೋದು, ನೀ ಪೂಜೆ ಮಾಡು, ನೀ ಪೂಜೆ ಮಾಡು. 2 ಹೋಳಿಗೆ ಇಟ್ಟು ಹಂಗ ಅನ್ನಂಗಿಲ್ಲ, ಟಕ 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 ಹಿಂಗ ಅಂತಿರ್ತಾರೆ ಎಲ್ಲ ದೇವ್ರಿಗೂ. ತಿಂದವ ನಾವು? ತಿಂದವ? ತಿನ್ನಂಗಿಲ್ಲ. ಅಕಸ್ಮಾತ್ ಅವು ತಿಂದ್ರೆ ಮುಂದ್ಲ ಮಷಿ ನೀವು ಮಾಡಂಗಿಲ್ಲ. ಮಾಡ್ತೀರ? ನನಗೆ ಇನ್ನೊಂದು ಬಹಳ ವಿಶೇಷ ಅಂದ್ರೆ, ನಮ್ ಕಡೆ ಬಹಳ ಚಂದ ಅಂತಿರ್ತಾರೆ, ಇಲ್ರಿ ಮಾರಮ್ಮವ ನನ್ನ ಮೇಲೆ ಸಿಟ್ಟಾಗ್ಯಾಳ ಅಂತೀರಿ ನೀವು. ಯಾರು ಸಿಟ್ಟಾಗ್ಯಾರ? ಯಾಕಂತ ಕೇಳ್ಬೇಕು. ಹೋದ ಮಾಸಿಗೆ ಅವ್ರಿಗೆ ನಾ ಎಡಿ ಮಾಡ್ಲಿಲ್ಲ, ಸೀರೆ ತಂದು ಕೊಡ್ಲಿಲ್ಲ. ನನಗೂ ಬಹಳ ಖುಷಿ, ಯಾಕಂದ್ರೆ ದೇವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದೀರಲ್ಲ, ಅದು ಒಳ್ಳೇದೇ. ಸಿಟ್ಟಾಗ್ಲಿ, ಸೀರೆ ಕೊಡಿಸ್ರಿ, ಏನಾರ ಮಾಡ್ರಿ. ದೇವರಿಗೆ ಮಾಡಿದ ನೈವೇದ್ಯ ದೇವರು ತಿಂತಾನೋ ಇಲ್ಲ ಗೊತ್ತಿಲ್ಲ. ಇಂಥ ಮಠಮಾನ್ಯಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿದ್ದಾಗ ಒಂದೇ ಒಂದು ತುತ್ತು ಅನ್ನವನ್ನ ನೀ ದಾನ ಮಾಡಿದ್ರೂ ಕೂಡ ಆ ತುತ್ತು ಅನ್ನ ಯಾರಿಗೆ ಸಮರ್ಪಣ ಆಗ್ತದೆ ಅಂದ್ರೆ, ಒಬ್ಬ ಭಕ್ತನ, ಶಿಷ್ಯನ, ಜಂಗಮನ ರೂಪದೊಳಗ ರುದ್ರೇಶನಿಗೆ, ಮಹಂತ ಶಿವಯೋಗಿಗಳಿಗೆ ಸಮರ್ಪಣ ಆಗ್ತದೆ. ನಮಗ ಸಮಸ್ಯೆ ಏನಾಗಿದೆ ಅಂದ್ರೆ, ಎಡೆ ಮಾಡಿದ್ರ ದೇವರಿಗೆ ಮಾಡಬೇಕು, ಹಸಿದವನಿಗೆ ನೀಡೋದಿಲ್ಲ. ಹಸಿದವನಿಗೆ ನೀಡು ಅಂತ ಹೇಳಿದ್ರೆ ಅದನ್ನೇ ಒಂದು ಬೇರೆ ಕಲ್ಪನೆ ಮಾಡ್ಕೊಂತೀರಿ. ದೇವರಿಗೆ ಯಾಕೆ ನೀವು ದೇವರಿಗೆ ಎಡೆ ಮಾಡೋದು ಬೇಡ ಅಂತನ್ನಂಗಿಲ್ಲ. ನೈವೇದ್ಯ ಅಂದ್ರೇನವ? ಪ್ರಸಾದ ಭಾವವನ್ನು ತೋರಿಸೋದು. ಎಷ್ಟು ಅದ್ಭುತ ಅಂತಂದ್ರೆ, ಅಲ್ಲಿನೂ ಕೂಡ ಯಾರೋ ಒಬ್ಬ ವ್ಯಕ್ತಿ ಒಂದು ಕೊಡದಾಗ ತುಪ್ಪ ತಗೊಂಡು ಬಂದ್ರೆ, ಮಹಂತ ಶಿವಯೋಗಿಗಳು ಅಲ್ಲಿರೋ ಭಕ್ತರಿಗೆ ಹೇಳ್ತಾರ, ನೋಡಪ್ಪ, ಬಸವ ಪುರಾಣದೊಳಗ ಗಂಗಾ ಮಾತೆ ನಮಗ ತುಪ್ಪ ಕೊಟ್ಲು ಒಂದು ಕೊಡ, ಆ ಋಣ ಇಟ್ಕೋಬಾರದು, ಆ ತುಪ್ಪವನ್ನ ಗಂಗಾ ಮಾತೆಗೆ ಸಮರ್ಪಣೆ ಮಾಡಿಬಿಡ್ರು ಅಂತ ಹಾಕಿದ್ರ ತುಪ್ಪ ಬಾವಿಯಲ್ಲಿ ಬಿದ್ದ ತಕ್ಷಣ ನೀರಾಗಿ ಪರಿವರ್ತನೆ ಆಗುತ್ತದೆ. ಎಷ್ಟು ಅದ್ಭುತ ಶಿವಯೋಗಿಯ ತಾಕತ್ತು! ಒಂದು ಕೊಡ ತುಪ್ಪವನ್ನು ಬಾವಿಯೊಳಗ ಹಾಕಿದರು. ಇದರಷ್ಟ ಇಷ್ಟೇ. ಇಲ್ಲಿ ಹುಟ್ಟಿದೀವಿ ಅಂದ ಮೇಲೆ ಸಾವಿರ ಸಾವಿರ ಋಣಭಾರಗಳು ನಮ್ಮ ಮೇಲೆ ಇದ್ದೇ ಇರ್ತಾವ. ಅದಕ್ಕೆ DVG ಅವರು ಬರೀತಾರ, ಎನ್ನಿತ್ತು ಜನ್ಮದಲ್ಲಿ ಎನ್ನಿತ್ತು ಜೀವರಿಗೆ, ಎನ್ನಿತ್ತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎನ್ನುವುದಿದು ಋಣದ ರತ್ನದ ಗಣಿಯೋ. ಈ ಪ್ರಪಂಚದೊಳಗ ತಾಯಿಯ ಋಣ, ಗುರುವಿನ ಋಣ, ಭೂಋಣ, ದೇವಋಣ ಇವೆಲ್ಲವೂ ಕೂಡ ತೀರಿಸೋದಕ್ಕಾಗೋದಿಲ್ಲ. ಆಗಲಿಲ್ಲ ಅಂತಂದ್ರೂ ಕೂಡ ಭುವಿಗಾಗಲಿ, ಪ್ರಕೃತಿಗಾಗಲಿ, ಹಡದ ತಂದೆ ತಾಯಿಗಳಾಗಲಿ, ಗುರುವಿಗಾಗಲಿ ಮೋಸ ಮಾಡದೆ ಬದುಕಿದೀವಿ ಅಂತಂದ್ರೂ ಕೂಡ
ಋಣ ತೀರಿಸೋದಕ್ಕಾಗಲಿಲ್ಲ ಅಂದ್ರೂ ಕೂಡ ಭವ್ಯತೆಯಿಂದ ಬದುಕಿದ್ರೂ ಕೂಡ ಆ ಬದುಕು ಈ ಸಮಾಜದಲ್ಲಿ ಸಾರ್ಥಕತೆ ಆಗುತ್ತದೆ ಅನ್ನೋದನ್ನ ಮಹಂತ ಶಿವಯೋಗಿಗಳು ತಮ್ಮ ಕಾರ್ಯದ ಮುಖಾಂತರವಾಗಿ ಜಗತ್ತಿಗೆ ತಿಳಿಸಿದ್ದಾರೆ. ಒಬ್ಬ ಮಹಾಶಿವಯೋಗಿ ತಮ್ಮ ನಡೆ, ತಮ್ಮ ನುಡಿ, ತಮ್ಮ ಆಚಾರ, ತಮ್ಮ ವಿಚಾರ ಎಲ್ಲವನ್ನ ಸಮರ್ಪಕವಾಗಿ ಇಟ್ಟುಕೊಂಡು ಹಾಲ್ವೆಯ ಚರಣಗಿರಿಯ ಮಠವನ್ನ ಗಗನದೆತ್ತರಕ್ಕೆ ಬೆಳೆಸಿ ಹಾಲ್ವೆಯ ಮಠ ದೀನರ, ದಲಿತರ, ಅನಾಥರ ಎಲ್ಲರ ತಾಯ್ತನದ ಮಠವಾಗಿ ಪರಿವರ್ತನೆ ಆಗುತ್ತದೆ. ತಾಯಿ ಪವಾಡ ಅನ್ನೋದಕ್ಕಿಂತನೂ ಮೀರಿ ಬೆಳೆದ ಭಾವ ಯಾರದು ಅಂತಂದ್ರ ಮಹಂತ ಶಿವಯೋಗಿಗಳು. ಎಷ್ಟು ಅದ್ಭುತ ಮಹಾಶಿವಯೋಗಿಗಳವರ ಜೀವನ ಚರಿತ್ರೆ. ಬಸವ ಪುರಾಣ ಮಾಡಿದ ಮೇಲಂತರೂ ಯಾವ ಭಾಗದೊಳಗೆ ಹೋದ್ರು ಮಹಂತ ಶಿವಯೋಗಿಗಳು, ಮಹಂತ ಶಿವಯೋಗಿಗಳು. ನಾಡಿನೆಲ್ಲಡೆ ಹರಿದು ಬಂದ ಜನಸ್ಥೋಮ. ಎಲ್ಲರೂ ಕೂಡ ಅವರ ವಿದ್ಯಾ ಜ್ಞಾನಕ್ಕೆ ಮಾರು ಹೋಗಿ ಎಲ್ಲರೂ ಅವರ ಬೋಧನೆಗಾಗಿ ಕಾಯ್ತಾ ಇದ್ರು. ಯಾಕೆ ಅಂದ್ರೆ ಗುರು ಒಳ್ಳೆಯ ನುಡಿಗಳನ್ನ ನುಡಿದ ಅಂತಂದ್ರ ಅವು ನಮ್ಮ ಬದುಕಿಗೆ ಒಳ್ಳೆಯ ದಾರಿಯನ್ನ ತೋರುತ್ತವೆ, ಒಳ್ಳೆಯ ಪಥವನ್ನ, ಆಶೀರ್ವಾದವನ್ನ ಕೊಡುತ್ತವೆ. ಇಲ್ಲಿ ಹೆಂಗ ಮಠ ಐತಿ ತಾಯಿ, ಸಕ್ಕರೆ ಕರಡಪ್ಪನವರದು ಬಳ್ಳಾರಿಯೊಳಗೊಂದು ಛತ್ರ. ವಿದ್ಯಾರ್ಥಿಗಳು ಬಹಳ ಇದ್ರು. ಆಧ್ಯಾತ್ಮಿಕ ಶಿಕ್ಷಣವನ್ನ ಪರಿಪೂರ್ಣವಾಗಿ ಕೊಡ್ತಕ್ಕಂಥ, ನಾವು ಛತ್ರ ಅಂತ ಯಾಕೆ ಕರಿತೀವಿ, ನಾವ್ ಈಗೇನಂತೀವಿ ನಿಮಗ ಅರ್ಥ ಆಗಂಗೆ ಹೇಳ್ಬೇಕಂದ್ರೆ ಅದು ಒಂಥರ ಮಠವೇ. ಅಂದ್ರೆ ಪ್ರಸಾದ ವ್ಯವಸ್ಥೆ, ವಾಸ್ತವ್ಯತೆ ಎಲ್ಲ ಮಕ್ಕಳಿಗೆ, ಕಲಿತಕ್ಕಂಥ ಮಕ್ಕಳಿಗೆ, ಧ್ಯಾನಿಗಳಿಗೆ, ಯೋಗಿಗಳಿಗೆ ಯೋಗ್ಯವಾದ ಸ್ಥಳ ಕರಡಪ್ಪನವರದು ಛತ್ರ ಆಗಿತ್ತು. ನಿಮಗೆ ಇನ್ನೂ ಒಂದು ಹೇಳಬೇಕಂದ್ರೆ ಅವ್ರ ತಲೆಯೊಳಗೇನು ವಿಚಾರ ಬಂತು, 3 ವರ್ಷದ ಮೇಲೆ 6 ತಿಂಗಳು ಬಸವ ಪುರಾಣ ಮಾಡಿದ್ದಾರೆ ಮಹಂತ ಶಿವಯೋಗಿಗಳು ಅಂತಂದ್ರ ಈ ಶತಮಾನದ ಬಸವಣ್ಣ ಅಂದ್ರದು ಮಹಂತ ಶಿವಯೋಗಿಗಳು ಅಂತ ತೀರ್ಮಾನ ಮಾಡಿಕೊಂಡ್ರು. ಮತ್ತೀಗ ಅಜ್ಜವರ ಅನುಷ್ಠಾನ ಮಾಡಿದ್ರೆ, ಗುರುಗಳ ಅನುಷ್ಠಾನ ಮಾಡಿದ್ರೆ ಮೆರವಣಿಗೆ ಮಾಡ್ಕೊಂತ ಕರ್ಕೊಂಡ್ ಬರ್ತೀರಿ. ಯಾಕೆ ಅಂದ್ರೆ ಸಾಕ್ಷಾತ್ ಭಗವಂತನ ಸ್ವರೂಪ. ನಾವೆಲ್ಲಿ ಏನನ್ನ ಕಾಣಬೇಕು ಅಂದ್ರೆ ನೇರವಾಗಿ ಯಾವುದನ್ನು ನಮ್ಮ ಕೈಲಿ ಕಾಣೋದಕ್ಕಾಗೋದಿಲ್ಲ. ಗುರುವಿನಲ್ಲಿ ದೇವರನ್ನ, ತಾಯಿಯಲ್ಲಿ ಪ್ರೇಮವನ್ನ, ಜನರಲ್ಲಿ ದೈವತ್ವವನ್ನ ಯಾವ ವ್ಯಕ್ತಿ ಕಾಣುತ್ತಾನಲ್ಲ ಅವ ಸದಾ ಸುಖಿಯಾಗಿ ಈ ಜಗತ್ತಿನಲ್ಲಿ ಬಾಳ್ತಾನೆ. ಮತ್ ನಿಜವಾಗ್ಲೂ ಬಸವಣ್ಣನೇ ಅಲ್ಲ. ಯಾಕೆ ಅಂದ್ರೆ ಹಾಲ್ವೆಯ ಚರಣಗಿರಿ ಮಠ ಅಂದ್ರೆ ಅದು ಕ್ರಾಂತಿಯಾಗದ ಕಲ್ಯಾಣ, ಅದು ಶಾಂತಿಯಿಂದ ಕೂಡಿದ ಕಲ್ಯಾಣ, ಇಂದಿಗೂ ಕೂಡ ಜನಮಾನಸದಲ್ಲಿ ನಿರಂತರವಾಗಿ ಹೊಳೆಯುವ ಕಲ್ಯಾಣ. ಅಂತಹ ಅದ್ಭುತವಾಗಿರತಕ್ಕಂಥ ಶಿವಯೋಗಿಯನ್ನ ಬಳ್ಳಾರಿಗೆ ಕರೆಸಿ ಅವರಿಂದ ಪ್ರವಚನವನ್ನ ಅಂದ್ರೆ ಆಶೀರ್ವಚನವನ್ನ, ಜ್ಞಾನದ ಬೋಧನೆಯನ್ನ ಮಾಡಿಸಬೇಕು ಅನ್ನೋದು ಆಶಯ ಆಯಿತು. ಒಂದಿಷ್ಟು ಜನ ಎಲ್ಲರೂ ಬಳ್ಳಾರಿಯಿಂದ ಮಠಕ್ಕೆ ಬಂದರು, ಹಾಲ್ವಿ ಮಠಕ್ಕೆ ಬಂದು ಗುರುಗಳ ಹತ್ರ ನಮಸ್ಕಾರ ಮಾಡಿದ್ರು, ಕುಳಿತುಕೊಂಡಿದ್ರು. ಅವತ್ತು ಏನು ವಿಶೇಷ ಅಂತಂದ್ರೆ ರುದ್ರಮುನಿ ಶಿವಯೋಗಿಗಳವರನ್ನ ವಿರೂಪಾಕ್ಷ ಶಿವಯೋಗಿಗಳವರ ಜೊತೆಗೆ ಮಾತನಾಡಿ, ಸದಾಶಿವ ದೇಶಿಕರ ಜೊತೆ ಮಾತನಾಡಿ ಅವರನ್ನು ಎಲ್ಲಿ ಬಿಡಬೇಕು ಅಂತ. ಯಾಕಂದ್ರೆ ಬಾಲಕರಾಗಿದ್ರು, ಶಿಕ್ಷಣ, ಆಧ್ಯಾತ್ಮಿಕ ಶಿಕ್ಷಣ, ಒಂದಿಷ್ಟು ಶಿಸ್ತು ಅದನ್ನೆಲ್ಲ ಕಲಿಬೇಕಾಗಿತ್ತು. ಅಂದ್ರೆ ಯೋಗ್ಯ ಗುರುಗಳ ಹತ್ರ ಮರಿಯನ್ನ ಬಿಡಬೇಕು ಅಂತ ತೀರ್ಮಾನ ಮಾಡಿಕೊಂಡಾಗ ಅವರ ಮನಸ್ಸಿಗೆ, ಅವರ ಮತಿಗೆ ನೆನಪಾದ ಮಠ ಅಂದ್ರ ಅದು ಉರವಕೊಂಡ ಮಠ. ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣಮ ಸ್ವರೂಪ ಕೆಂಡಗಣ್ಣ ಕರಿಬಸವ ಮಹಾಸ್ವಾಮಿಗಳು ಅಂತ ಹೇಳಿ ಬಹಳ ದೊಡ್ಡ ವಿರಾಗಿಗಳ ಜೊತೆಗೆ ಬಹಳ ದೊಡ್ಡ ತಪಸ್ವಿಗಳವರು, ಜಗದ್ಗುರುಗಳ ಮಠನೂ ಹೌದು. ಅವ್ರ ಕೈಯೊಳಗ ರುದ್ರಮುನಿ ಬಾಲಕನನ್ನ ಬಿಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಆ ಉರವಕೊಂಡ ಮಠಕ್ಕೆ ಕಳಿಸೋ ವ್ಯವಸ್ಥೆಯೊಳಗಿರುತ್ತಾರೆ. ಆವಾಗನೇ ಬಳ್ಳಾರಿಯವರು
ಅಪ್ಪ ಅವ್ರ ಹತ್ರ ಭಿನ್ನ ಹಾಕೋದಕ್ಕೆ ಬಂದ್ರು. ಇನ್ನೊಂದು ವಿಶೇಷ ಏನಂತಂದ್ರೆ, ಇವಾಗ ನಂಗೆ ನಿನ್ನೆ ಅಜ್ಜವ್ರು ಹೇಳಿದ್ರಲ್ಲ, ಇವಾಗ ಹಂಗ ಫೋನ್ ಇರ್ಲಿಲ್ಲ ನೋಡ್ರಿ, ಲೆಕ್ಕ ಹಾಕ್ರಿ, ಬಸವ ಪುರಾಣಕ್ಕ ಮುಂಬೈಲಿಂದ ಉಪ್ಪು ಬಂದೈತಿ ಒಂದು ಟ್ರೈನ್ ಅಂದ್ರೆ ಹೆಂಗ್ ತರಿಸಿರ್ಲಿಕ್ಕಿಲ್ಲ. ತರಿಸ್ತೀರೇನ್ರಿ? ಈಗ ಉಸುಕ್ ತರ್ಸೋದೇ ಆಗಂಗಿಲ್ಲ, ಇನ್ನು ಒಂದು ಟ್ರೈನ್ ಉಪ್ಪು ಹೋಗ್ಯತ್ತ ಅಂತಂದ್ರೆ, ಟ್ರೈನ್ ಅಂದ್ರೆ ತಿಳಿತದ ನೋಡ್ರಿಲ್ಲ. ಈಗೆಲ್ಲ ನಮ್ ಭಾಗದಾಗೂ ಟ್ರೈನ್ ಆಗಕತ್ತೇವು, ಹೌದಾ ಅಲ್ಲೋ? ನಮ್ ಬಹಳ ಜನ, ನೀವು ನಂಬ್ತಿರಲ್ಲ ಗೊತ್ತು, ನಮ್ಮ ಮಂದಿ ಟ್ರೈನ್ ನೋಡಿರ್ಲಿಲ್ಲ. ಇತ್ತೀಚೆಗೆಲ್ಲ ಮಾನವಿ, ಕಾರ್ಟಿಗಿ ಬಹಳ ಚಲೋ ಯಾವವು ಅಂದ್ರೆ ಎಚ್ಚರಿರ್ಬೇಕು ಅಷ್ಟೇ. ಅದ್ರಾಗ ಉಂಡು ಮಕ್ಕೊಂಡ್ರಿ ಅಂದ್ರೆ ಬೆಂಗಳೂರಿಗೆ ತಗೊಂಡೋಗ್ತದ. ಆ ಅದ್ರ ತುಂಬಾ ಉಪ್ಪು ತಗೊಂಡು ಬಂದಾರ ಅಂತಂದ್ರ ಅರ್ಥ ಮಾಡ್ಕೊಳ್ರಿ. ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಳ್ರಿ, ಆ ದಿನ, ಆ ಮನ, ಆ ಕ್ಷಣ ಹೇಗಿರಬಹುದು ಅಂತ. ಎಲ್ಲರೂ ಬಂದು ಭಿನ್ನಹ ಮಾಡಿದಾಗ ಅಪ್ಪ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಛತ್ರಕ್ಕೆ ನಾ ಬರ್ತೀನಿ, ಮಕ್ಕಳಿಗೆ ಆಶೀರ್ವಾದ ಮಾಡ್ತೀನಿ, ಅದೇನದ ಬಂದು ನಾ ಕಾರ್ಯವನ್ನು ನಡೆಸಿಕೊಡ್ತೀನಿ ಅಂತ ಹೇಳಿದಾಗ ಎಲ್ಲರಿಗೂ ಆನಂದ ಆಗ್ತದ. ಒಂದು ಸಮಯವನ್ನು ನಿಗದಿ ಮಾಡಿದ್ರು. ಬಳ್ಳಾರಿಯೊಳಗ ಗುರುವಿನ ಆಗಮನಕ್ಕಾಗಿ ಕಳಸ ಕನ್ನಡಿಗಳೊಂದಿಗೆ ಎಲ್ಲ ಬಹಳ ಪ್ರೇಮದಿಂದ ಪುಷ್ಪದೊಂದಿಗೆ ಸ್ವಾಗತವನ್ನ ಮಾಡೋದಕ್ಕೆ ನಿಂತುಕೊಂಡ್ರು. ಮಹಂತ ಶಿವಯೋಗಿಗಳು ಹೋಗ್ತಾರೆ. ಸಾಕ್ಷಾತ್ ಭಗವಂತನೇ ಬಳ್ಳಾರಿಗೆ ಬಂದಾನೇನೋ ಅನ್ನುವ ರೀತಿಯೊಳಗ ಮಹಂತ ಶಿವಯೋಗಿಗಳನ್ನ ಸ್ವಾಗತ ಮಾಡ್ತಾರೆ. ಅವರಿಗೆ ಪೂಜಾ, ಪ್ರಸಾದ, ವಿಶ್ರಾಂತಿ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿ ಬಹಳ ದೊಡ್ಡ ದೊಡ್ಡ ಜ್ಞಾನಿಗಳಾಗಿ ಹೋಗಿದ್ದಾರೆ. ಆ ಛತ್ರದಲ್ಲಿ ಎಲ್ಲ ಮಕ್ಕಳನ್ನ ಮುಂದೆ ಕುಂದಿರಿಸಿಕೊಂಡು ಬೋಧನೆ ಮಾಡಿದರು. ಸತ್ಯ ಧರ್ಮದ ಬಗ್ಗೆ ವಿಚಾರ ತಿಳಿಸಿದರು. ಅದರ ಜೊತೆಗೆ ಮಹಂತ ಶಿವಯೋಗಿಗಳು ಬಳ್ಳಾರಿಗೆ ಬಂದಿದ್ದಾರೆ ಅಂತ ಸುದ್ದಿ ಕೇಳಿದ್ರ ಆ ಭಾಗದೊಳಗ ಶಂಕರ ಬಂಡೆ, ಪಾಲ್ತೂರು ಎಲ್ಲ ಭಾಗದಿಂದ ಎಲ್ಲರೂ ಬಂಡಿ ಕಟ್ಟಿಕೊಂಡು ಬಂದು ಯಾರ ದರ್ಶನ ಮಾಡ್ತಿದ್ರು ಅಂದ್ರೆ ಮಹಂತ ಶಿವಯೋಗಿಗಳ ದರ್ಶನ ಮಾಡ್ಕೊಂಡು ಹೋಗ್ತಿದ್ರು. ಯಾಕಂದ್ರೆ ಬರೋದೇ ಅಪರೂಪ. ಗುರುಗಳು ನಮ್ಮ ಭಾಗದೊಳಗೆ ಬಂದಾರ. ಬಳ್ಳಾರಿ ಭಾಗದೊಳಗ ಎಲ್ಲರೂ ಕೂಡ ಯಾರ್ಯಾರು ಭಕ್ತರಿದ್ರಲ್ಲ ಅವರು ಇನ್ನೊಂದಿಷ್ಟು ಜನ ಜೊತೆಗೂಡಿಕೊಂಡು ಬಂದು ಮಹಂತ ಶಿವಯೋಗಿಗಳ ದರ್ಶನ ಮಾಡ್ತಿದ್ರು. ಆ ಛತ್ರ ಹೆಂಗಾಯ್ತು ಅಂತಂದ್ರ ಒಂದು ತರ ದೊಡ್ಡ ಮಠವಾಗಿ ನಿರ್ಮಾಣ ಆಯ್ತು. ದಿನವೂ ಸಾವಿರಾರು ಜನ ಬರೋರು, ಚಂದ ಪ್ರವಚನ, ಪ್ರಸಾದ, ಅದು ಕೂಡ ಒಂದು ತರ ಕಲ್ಯಾಣ ಆದಂಗ ಆಗಿಬಿಡ್ತು. ಅಂತಹ ಶಿವಯೋಗಿಗಳ ದರ್ಶನಕ್ಕೆ ಹೊರಟವರೇ ಶ್ರೀಧರ ಗಡ್ಡೆಯ ಕೊಟ್ರೇಶಪ್ಪ ಅನ್ನತಕ್ಕಂಥ ಒಬ್ಬ ಗೌಡ. ಅಲ್ಲೇ ಬಳ್ಳಾರಿ ಹತ್ರ ಶ್ರೀಧರ ಗಡ್ಡೆ ಅಂತ ಬರ್ತದ. ನೀವು ನೋಡಿದಿರಿ ಅಂತ ಅನ್ಕೊಳ್ತೀನಿ. ಬಹಳ ದೂರ ಇಲ್ಲ, ಒಂದು 10ರಿಂದ 15 ಕಿಲೋಮೀಟರ್. ಶ್ರೀಧರಗಡ್ಡೆ ಗ್ರಾಮದ ಕೊಟ್ರೇಶಪ್ಪನವರು ಇಡೀ ಶ್ರೀಧರಗಡ್ಡೆ ಗ್ರಾಮದೊಳಗೆಲ್ಲ ಸುದ್ದಿ ಆಗ್ತದೆ, ಹಿಂಗ ಮಹಂತ ಶಿವಯೋಗಿಗಳು ಬಂದಿದ್ದಾರೆ, ನಾವು ಹೋಗ್ತೀವಿ, ನೀವು ಹೋಗ್ತೀವಿ, ಅವ್ರು ಹೋಗ್ತೀವಿ. ನಿಮಗೆ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರ, ಯೋಗಿ ಆದವ ಒಂದು ಜಾಗದಾಗ ಕುಳಿತಿದಾನ ಅಂದ ತಕ್ಷಣ ಅವ ಅಲ್ಲೇ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬಾರದು. ಯೋಗಿ ಆದವ ಅಲ್ಲಿ ಇರೋದ್ರ ಜೊತೆಗೆ ಎಲ್ಲಾ ಕಡೆನೂ ಅವ ತನ್ನ ಪ್ರೇಮತ್ವವನ್ನ, ತನ್ನ ಕೃಪೆಯನ್ನ ನೀಡುತ್ತಾನೆ, ಅವ ನೋಡ್ತಾನೆ ಅನ್ನೋದಕ್ಕೆ ಸಾಕ್ಷಿ ಮಹಂತ ಶಿವಯೋಗಿಗಳ ಕೃಪಾದೃಷ್ಟಿ. ಕೊಟ್ರೇಶಪ್ಪ ಬಹಳ ದೊಡ್ಡ ಶ್ರೀಮಂತ ತಾಯಿ, ಬಹಳ ದೊಡ್ಡ ಶ್ರೀಮಂತ. ಈ ಮಾತನ್ನ ಬಹಳ ಚಂದ ನೆನಪಿಟ್ಟುಕೊಳ್ರಿ. ಈ ಪ್ರಪಂಚದಲ್ಲಿ ಮಠ ಮಂದಿರಗಳಿಗಾಗಲಿ, ಒಬ್ಬ ಸ್ವಾಮಿಗಳಿಗಾಗಲಿ, ಒಬ್ಬ ಯೋಗಿಗಳಿಗಾಗಲಿ, ಒಬ್ಬ ತ್ಯಾಗಿಗಳಿಗಾಗಲಿ ಕಾಡಿದವರು ಉಳಿದಿದ್ದು ಇತಿಹಾಸದೊಳಗ ಎಲ್ಲೂ ಕೂಡ ಹುಡುಕಿದರೆ ಸಿಗೋದಿಲ್ಲ. ಆದ್ರ ಸಂಸಾರಿಗಳಿಗಿಂತ ಸನ್ಯಾಸಿಗಳಿಗೆ ಕಾಡಿರೋರು ಹೆಚ್ಚು. ಸನ್ಯಾಸಿಗಳು ಇವತ್ತಿನ ತನಕನೂ ಕೂಡ ಸೂರ್ಯ ಚಂದ್ರ ಇರೋ ತನಕನೂ ಕೂಡ ಉಳಿತಾರ. ಆದ್ರ ಕಾಡದವ್ರು ಯಾರದಾರಲ್ಲ ಈ ಪ್ರಪಂಚದೊಳಗೆ ಉಳಿದಿದ್ದು ಇತಿಹಾಸದಲ್ಲಿ ಇಲ್ಲ. ನೀವು ಎಂಥವ್ರು ಅಂತಂದ್ರ, ಮತ್ತ ಒಳ್ಳೆಯವರು ಇರ್ತಾರ, ಕೆಟ್ಟವರು ಇರ್ತಾರ. ಅವ್ರಿಗೆ ಆಶೀರ್ವಾದ. ಕೊಟ್ರೇಶಪ್ಪ ಏನ್ ಮಾಡ್ತಿದ್ದ, ಹಾಲ್ವಿ ಮಠಕ್ಕೆ ಬರ್ತಿದ್ದ, ಮಹಂತ ಶಿವಯೋಗಿಗಳ ಆಶೀರ್ವಾದ ಆಯ್ತು. ತಿನ್ನಾಕ ಒಂದು ತುತ್ತಿಗೂ ಪ್ರಸಾದಕ್ಕೆ ಕೊರತೆ ಇದ್ದವ ಬಹಳ ದೊಡ್ಡ ಶ್ರೀಮಂತ ಅದ. ಸ್ವಂತ ತಮ್ಮನೇ ಅವನ ಮೇಲೆ ದ್ವೇಷ ಕಟ್ಟಿಕೊಂಡ, ಏನೂ ಇಲ್ಲದ ಇಷ್ಟೆಲ್ಲ ಬೆಳೆದಕ್ಕಂಥವನ್ನ ಏನಾದ್ರೂ ಮಾಡಿ ಇವನನ್ನ ನಾನು ಸಾಯಿಸ್ಬೇಕು ಅಂತ ತಿಳ್ಕೊಂಡು ಇವ್ರು ಚಂದ ಗಂಡ ಹೆಂಡತಿ ಮಕ್ಕಳು ಬಂಡಿ ಕಟ್ಕೊಂಡು, ಅವಾಗೆಲ್ಲ ಬಂಡಿ ಅಲ್ಲ ತಾಯಿ, ಹೌದಲ್ಲವ? ಈಗ ನಂಗೆ ಟ್ರಾಕ್ಟರ್ ಇಲ್ಲ, ಕಾರ್ ಇಲ್ಲ,
ಬಂಡೆ ಕುಂತು ಬಿಟ್ರು ಅಂತಂದ್ರ ಅದ ಆರಾಮ್ ಆ ಕಡೆ ಈ ಕಡೆ ಚಂದ ಓತಿತ್ತದು. ಬಂಡಿಯೊಳಗೆ ಹೋಗ್ಬೇಕಂತ ಚಂದ ಬಂಡಿ ತಯಾರು ಮಾಡಿ ಇಟ್ಟಿದಾರ. ಅವನಿಗೆ ಎಷ್ಟು ಕೆಟ್ಟ ಭಾವನೆ ಇರ್ಬೋದು. ಆ ಬಂಡಿ ಮುಂದಕ್ಕೆ ಹೋಗ್ಬೇಕಾದ್ರೆ ಬಂಡಿ ಎಷ್ಟು ಚೊಲರ ಇರ್ಲಿ, ಬಂಡಿ ಎಷ್ಟು ಚೊಲರ ಇರ್ಲಿ, ಅದಕ್ಕೆ ಹೇಳ್ತಾರಲ್ಲ, ಕಡಗೀಲಿಲ್ಲದ ಬಂಡಿ ಒಡಗೆಡುವುದು ಮಾಂಬುದೆ. ಅವ ಏನು ಮಾಡಿದ ಅಂದ್ರ ಆ ಕಡೆ ಗಾಲಿಗಿರ್ತಕ್ಕಂಥ ಕಡಾಣಿ ಮಳೆ ಕಡಗೀಲು, ಈ ಕಡೆ ಇರ್ತಕ್ಕಂಥ ಮಳೆ ಎರಡನ್ನ ತೆಗೆದ ಗಂಡ ಹೆಂಡತಿ ಮಕ್ಕಳು ಕುಂತಾಗ ಬಿದ್ದು ಸಾಯಿಲಿ ಅಂತ ಹೇಳಿ. ಇರ್ತಾರ ಇಲ್ಲವ ಇಂತಾರ? ಇರ್ತಾರ ಇಲ್ಲವ? ಹ್ಞೂ ಅನ್ರಿ. ಹ್ಞೂ ಅಂದ್ರ ನೀವ್ ತನ್ನಂಗಿಲ್ಲ ನೀನು. ಅದಕ್ಕೇನಂತಾರ ನಮ್ಮ ಭಾಷೆಗೆ, ಯಾಕೆ ಕಿಚ್ಚ ಅಂತಿರಲ್ಲವ? ಹೊಟ್ಟೆ ಕಿಚ್ಚು. ಯಾರ ಮನಿ ಕಟ್ಸಿದ್ರು ಹೊಟ್ಟೆ ಕಿಚ್ಚು, ಯಾರ ಕಾರ್ ತಗೊಂಡ್ರು ನಿಂಬೆಣ್ಣೆ ಇಟ್ಟು ಬಿಡದ, ಹೊಲ್ದಾಗ ಬೆಳಿ ಬಂತಂದ್ರ ಕಾಯಿಗೆ ಅರಶಿನ ಹಚ್ಚಿ ನಡ ಹೊಲ್ದಾಗ ಒಗದು ಬಿಡದ. ನಾನ್ ನೋಡಿದೆ ಮೊನ್ನೆ, ಪಾಪ ಯಾರೋ ನಲ್ಲೇ ಹಚ್ಚೋಳಿಯಾಗ ಪುರಾಣಕ್ಕಿದ್ವಿ, ಏನೋ ಅದು ಶೇಂಗಾ ಏನೋ ಒಂದ್ 40-50 ಚೀಲ ಇಟ್ರು. ಪಾಪ ರಾತ್ರಿ ಅನ್ನೋದ್ರಾಗ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ಹೋಗ್ಯಾರ. ಚಲೋ ಮನೆ ಇದ್ರು ಹೊಟ್ಟೆ ಕಿಚ್ಚು ಪಡೋದು, ಚಲೋ ಗಾಡಿ ಇದ್ರು ಹೊಟ್ಟೆ ಕಿಚ್ಚು, ಚಲೋ ಬಟ್ಟೆ ಹಾಕೊಂಡ್ರು ಹೊಟ್ಟೆ ಕಿಚ್ಚು ಪಡೋದು. ಆದ್ರೆ ಇನ್ನೊಂದು ಬಹಳ ಚಂದ ನೆನಪಿಟ್ಕೊಳ್ರಿ, ನಿಮಗ ತಿಳಿತು ಅಂದ್ರೆ ಬಹಳ ಚಲೋ, ತಿಳಿಲಿಲ್ಲ ಅಂದ್ರೆ ಕಷ್ಟ. ಹೊಟ್ಟೆ ಕಿಚ್ಚೇನು ಪಡೋಕ್ ಹೋಗ್ಬೇಡ್ರಿ. ಅವ ಈ ಪ್ರಪಂಚದೊಳಗೆ ಹುಟ್ಟಿವಿ ಅಂದ್ಮೇಲೆ ಸಾಯೋದು ಖಚಿತ. ಅವ ತಗೊಂಡ್ರು ಸಾಯ್ತಾನ, ತಗೊಂಡ್ಲಿಲ್ಲ ಅಂದ್ರೂ ಸಾಯ್ತಾನ, ಶ್ರೀಮಂತಿದ್ರು ಸಾಯ್ತಾನ, ಬಡಬ ಇದ್ರು ಸಾಯ್ತಾನ. ಬಹಳ ದೊಡ್ಡ ಸಂಪತ್ತು ಯಾವುದು ಅಂತಂದ್ರ ನೆಮ್ಮದಿಯಾಗಿರೋದು, ಆರಾಮಾಗಿರೋದು. ಯಾವ್ದವ? ನೀ ಬೆಳ್ಳಿ ಮಂಚದ ಮ್ಯಾಗ ಮಕ್ಕೊಂತೀಯೋ, ಬಂಗಾರದ ಮಂಚದ ಮ್ಯಾಗ ಮಕ್ಕೊಂತೀಯೋ, ಕಟ್ಟಿಗೆ ಮ್ಯಾಗ ಮಕ್ಕೊಂತೀಯೋ, ನೆಲದಾಗ ಮಕ್ಕೊಂತೀಯೋ, ನಿಮ್ಗೇನ್ ಬರ್ಬೇಕು? ಏನ್ ಬರ್ಬೇಕವ? ಜೋರಾಗಿ ಹೇಳ್ರಿ. ನಿದ್ದೆ ಬರ್ಬೇಕಂದ್ರೆ ಏನ್ ಬಿಡ್ಬೇಕು? ಸುದ್ದಿ. ಯಾರ ಸುದ್ದಿ? ತಡಿ ನೀನು ಸುದ್ದಿ ಅಂತಾರಲ್ಲ, ಅಂತಿರೋ ಇಲ್ಲ? ಎಲ್ಲ ಮಾತಾಡ್ತಾವ್. ಮುಂಜಾನೆ 6 ಗಂಟೆ ಆಗ್ಲಿಂತ ಕೈಯಾಗ ಕಸಬಾರಿಗಿಡ್ಕೊಂಡು ಸಾಯಂಕಾಲ ಕಸ ಹೊಡಿಯೋ ತನಕನು ಮಂದಿ ಸುದ್ದಿ ಮಾತಾಡೋದು. ಇನ್ನೇನ್ ಮಕ್ಕಳ ಕಾಲಕ್ಕ ಕೊನಿಗೊಂದು ಮಾತಂತಾರೆ, ಇರ್ಲಿ ಬಿಡವ ಮಂದಿ ಸುದ್ದಿ. ನಮಗೆ ಯಾಕ ಮಂದಿ? ಮತ್ ಇಷ್ಟೊತ್ತನ ಏನು ಕಲಬುರಗಿ ಶರಣಬಸಪ್ಪನ ಪ್ರಾಣಿ ಹೇಳಿದ್ರೇನು? ಮಾತಾಡೋದು ಕಡಿಮೆ ಮಾಡ್ಯಾರ. ನೀವು ಅರ್ಧ ದಣಕೊಳ್ಳೋದಿಲ್ಲ, ಅರ್ಧ ದಾರಿದ್ರ್ಯತನ ತಗೊಳ್ಳೋದೆ. ಇನ್ನೂ ಒಂದು ನೆನಪಿಟ್ಕೊಳ್ರಿ, ಇನ್ನೊಬ್ಬರು ದಾರಿದ್ರ್ಯತನದ ಸುದ್ದಿಯನ್ನ ನೀವು ಮಾತಾಡ್ತೀರಿ ಅಂದ್ರ ಅವ್ರ ದರಿದ್ರವನ್ನ ನೀವು ತಗೊಳಕತ್ತೀರಿ ಅಂತ ಅರ್ಥ. ಅದಕ್ಕೆ ಕನ್ನಡದೊಳಗ ಒಂದು ನಿಮ್ಗ ವೇದ ಬರದ ಮೇಲೆ ಗಾದೆ ಯಾಕೆ ಬರದಾರಿ ಅಂದ್ರ ಅದು ತಿಳಿಲಿಲ್ಲ ಅಂದ್ರೆ ಇದಾದ್ರೂ ತಿಳಿಲಿ ಅಂತ. ಅದಕ್ಕೆಷ್ಟು ಚಂದ ಬರದ ನೋಡ್ರಿ. ಮಾಡದವ್ರ ಪಾಪ ಏನವ? ಈಗ ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ಅಂತ ನಿಜಗುಣ ಶ್ರೀಗಳು ಬರೆದ್ರು. ನೀವು ಓದಂಗಿಲ್ಲ ಅಂತೇಳಿ ಅದಕ್ಕೆ ಕನ್ನಡದೊಳಗೆ ಬರೆದ್ರು. ಮಾಡದವ್ರ ಪಾಪ ಆಡದವ್ರ ಬಾಯಾಗ, ಆಡದವ್ರ ಬಾಯಾಗ ಅನ್ನೋದು ಮತ್ತೆ ಮುಂಜಾನೆದ್ದು ಎಲ್ಲಿಗೆ ಬಂತ ಸಂಗಯ್ಯ? ಎಷ್ಟರ ಪುರಾಣ ಹೇಳ್ರಿ, ಎಷ್ಟರ. ಅದಕ್ಕೆ ಬಹಳ ಚಂದ ಶಂಕರಾಚಾರ್ಯರು ದೇಶ ತಿರುಗಿ 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 ಎಲ್ಲ ಹೇಳಿ 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 ಸಾಕಾಗಿ ಎಷ್ಟೋ ಬಾರಿ ಲೋಕ ಪ್ರದಕ್ಷಿಣೆ ಮಾಡದ ಮ್ಯಾಗ ಎಷ್ಟೋ ಶ್ಲೋಕಗಳು ಬರೀತಾರ, ಎಷ್ಟೋ ಗ್ರಂಥಗಳು ಬರೀತಾರ, ಸೌಂದರ್ಯ ಲಹರಿ ಬರೀತಾರ. ಕೊನೆಗೊಂದು ಮಾತು ಹೇಳಿದ್ರು ಅವರು. ಏನು ಹೇಳಿದ್ರು ಕೂಡ ಯಾರು ಏನು ಕೇಳಲಾಗ್ಯಾರ. ಯಾಕೆ ಅಂತಂದ್ರ ಬಾಲ್ಯಾವಸ್ತ್ ಕ್ರೀಡಾಸಕ್ತ. ಆ ಮಕ್ಕಳಿಗೆಲ್ಲ ನೋಡ್ರಿ ಆಟ ಆಡಕತ್ತೇವ್ ನೋಡ್ರಿ, ಅಲ್ಲಿಗೆ ಸಣ್ಣ ಸಣ್ಣ ಅವಕ್ ಆಟ ಆಡೋದು ಖುಷಿ. ಅವಕ್ ಹೋಗಿ ಪುರಾಣ ಹೇಳಿದ್ರೆ ತಿಳಿತದನೋ, ನೀ ಚಂದ ಇರಂದ್ರೆ ತಿಳಿತದನೋ? ತಿಳಿಯಂಗಿಲ್ಲ. ಅವಕ್ಕ ಕ್ರೀಡೆಯೊಳಗ ಬಹಳ ಆಸಕ್ತಿ ಇರ್ತದ, ಅವ್ ಕ್ರೀಡೆ ಆಟ ಆಡ್ಕೊಂತಿರ್ತಾವ. ತರುಣಾವಸ್ತು ತರುಣಿ ಸಕ್ತ. ಮದುವೆ ವಯಸ್ಸಿಗೆ ಬಂದಿರೋ ಹುಡುಗರಿಗೆ ಏನಾದ್ರು ಪುರಾಣ ಹೇಳಕ್ ಹೋದ್ರೆ ಅವ್ರ ತಲೆಗಿರೋದಂದ ಎಂತ ಕನ್ಯೆ ಸಿಗ್ತದೋ ಎಂತದಿಲ್ಲ. ನಿಮ್ಗವ ಎಂತ ವರ ಸಿಗ್ತಾನೋ? ನೀವ್ ಹೇಳ್ತಿರ್ತಿರಲ್ಲ, ಇತ್ತೀಚೆಗೆ ಇದು ಕೊಟ್ಟಂಗ ಕೊಡ್ತಾರ, ಕರ್ನಾಟಕ ಮ್ಯಾಪ್ ಕೊಟ್ಟಂಗ. 7 ಫೂಟ್ ಎತ್ತರ ಇರ್ಬೇಕ್ರಿ ಅಜ್ಜಾರೆ, ಮೂಗ್ ಉದ್ದಕ್ ಇರ್ಬೇಕ್ರಿ, ಬೆಳ್ಳಗಿರ್ಬೇಕ್ರಿ ಎಲ್ಲ. ಅದೇನ್ ಮಾಡದ ಬೆಳತನ ಕುಂತ ನಾನು ಮುಂಜಾನೆ ಹುಡ್ಕೊಂತ ಹೋಲೆ ಎಲ್ಲಾರ ಹೋಗ್ಲಿ. ಮಕ್ಕಳ ಆಟದಾಗ ಮಗ್ನಾಗಿರ್ತಾರ, ಹುಡುಗರೆಲ್ಲರೂ ಕೂಡ ವ್ಯಾಮೋಹದೊಳಗ ಮಗ್ನಾಗಿರ್ತಾರ. ವಯಸ್ಸಾದವರಿಗಾರು ಕೂಡ ಒಂದಿಷ್ಟು ಆಧ್ಯಾತ್ಮಿಕತೆ ಹೇಳೋಣ ಅಂತ ಹೋದಾಗ ಕೊನೆಗೆ ಬರೀತಾರ ವೃದ್ಧಾವಸ್ಥ ಚಿಂತಾಮಗ್ನ. ವಯಸ್ಸಾಗಿರ್ತದೆ ಅಂತೇಳಿ ಅಲ್ಲಿಗೆ ಮಂಗಲಾಗೈತಿ ಜೀವನ ಅಂತ ಹೇಳಿ ಆಧ್ಯಾತ್ಮಿಕದ ಕಡೆ ಬರೋದಿಲ್ಲ. ಮೊಮ್ಮಕ್ಕಳೆಂಗೋ ಏನು,
ಮದಿವೆಂಗೋ ಏನು ಒದ್ಯಾಡತಿರ್ತಾರ. ಮೊನ್ನೆ 99 ಮುದೇಕಿಗೆ. ಎಷ್ಟಾಗ್ಯಾವ? 99 ಅಂದ್ರೆ ಗೊತ್ತದಲ್ಲ, 99. ಮೊಬೈಲ್ ತಗೊಂಡು ಸಿನ್ನೂರಾಕ್ ಬಂದಾಳ, ಲೈಫ್ ಟೈಮ್ ರಿಚಾರ್ಜ್ ಮಾಡಿಸ್ಯಾಳ. ಆಕಿ ಬದುಕದೇ ಬೋನಸ್ನ್ಯಾಗ ಬದುಕಾಕತ್ತ ಹೇಳ. ಆಕಿ ಪಂಚಾಂಗ ಕೇಳ್ತಾಳ, ತಾತ ನನಗೇನು ಆಸೆ ಇಲ್ಲ, ಮರಿ ಮೊಮ್ಮಗನ ಮದುವೆ ಐತಿ, ಆ ಮದುವೆ ನೋಡಿ ಹೋಗ್ಬಿಟ್ರೆ ಸಾಕು. ಮರಿ ಮೊಮ್ಮಗ ಎಷ್ಟು ವಯಸ್ಸದವ? ಈಗ 4 ಅದೇವ. ಅಂದ್ರೆ ಹಿಂಗೆ ಬಂದಾಳ. ಅವ ಮಗ ಅಂದ, ಯಪ್ಪ ಹಿಂಗ ಅಂದ್ರಿ, ಅವ್ರ ಅಪ್ಪನ ಮದುವೆ ಅಂದ್ಲು, ಅದು ಆತು, ಅವ್ರ ಮಗಂದಾತು, ಮೊಮ್ಮಗಂದಾತು, ನಂದಾತು. ಈಗ ಇದ್ದ ಅದು ಹೋಗಂಗ್ ಕಾಣಂಗಿಲ್ಲ ಮುದಕಿ. ಯಾರಿಗೂ ಹೋಗಬಾರ್ದು ಅನ್ನೋದೇ. ಅದರ ಆ ವಯಸ್ಸಿನೊಳಗನೂ ಕೂಡ ಇದರ ಮೇಲೇನೆ ಮೋಹ ಇರುತ್ತದೆ ಹೊರತು ಆ ಶಿವಯೋಗಿಯತ್ತ ನಾವುಗಳು ಹೋಗೋದಿಲ್ಲ. ಅದೇ ಭಾವ ಕೊಟ್ರೇಶನ ತಮ್ಮನಿಗಿತ್ತು. ಎಷ್ಟು ಅವನಿಗೆ ಅಣ್ಣನ ಮೇಲೆ ದ್ವೇಷ ಅಂದ್ರ ಎಷ್ಟರ ಕಠೋರ ಹೃದಯ ಇರ್ಬೋದು. ಮುತ್ತಿನಂತ ಒಂದು ಸಂಸಾರದು. ಗಂಡ ಹೆಂಡತಿ ಕುಂತ್ಕೊಂಡು ಬಂಡ್ಯಾಗ ಹೊಂಟಾರ ಅಂತಂದ್ರ ತಮ್ಮ ಚಂದ, ಅಣ್ಣ ನಾನು ಬರುತ್ತೇನೆ ಮಹಾಂತೇಶನ ಕೃಪೆ ಮಾಡಿಸು ಅಂದಿದ್ರ ಪಾವನ ಆಗಿ ಹೋಗಿಬಿಡ್ತಿತ್ತು ಅವನ ಜೀವನ. ಕಡಾಣಿ ಮಳೆ ತೆಗದ ಎಲ್ಲರೂ ಹೋಗಿ ಬಂಡಿಯೊಳಗ ಬುತ್ತಿ ಇಟ್ಟುಕೊಂಡು, ಯಾಕಂದ್ರ ಆ ಛತ್ರದ ಮಕ್ಕಳಿಗೆ ಬಂದಿರತಕ್ಕಂಥವರಿಗೆ ಕೊಡೋಣ ಅಂತ ಚಂದ ಬುತ್ತಿ ಮಾಡಿ ಅದ್ರೊಳಗಿಟ್ಟು ಎಲ್ಲರೂ ಚಂದ ಮಕ್ಕಳು ಜೊತೆಗೂಡಿ ಚಂದ ಕುಂದಿರ್ತಾರ. ಇನ್ನೇನು ಬಂಡಿ ಮುಂದಕ್ಕೆ ಹೋಗಬೇಕಾದ್ರ ಗಾಲಿ ದಿಕ್ಕಿಗೊಂದು ಹೋಗಕ ಚಲೋ ಮಾಡಿದವು. ತತ್ ಕ್ಷಣ ನೋಡ್ತಾನ ಕೊಟ್ರೇಶಪ್ಪನ ಎದಿ ನಡಿಗೆ ಬಿಡುತ್ತು. ಯಪ್ಪ, ಕಡಾಣಿ ಮಳೆ ಇಲ್ಲ. ಅಕಸ್ಮಾತ್ ಬಂಡಿ ಏನಾದ್ರೂ ಬಿತ್ತು ಅಂತಂದ್ರ ನಾವು ಉಳಿಯಂಗಿಲ್ಲ ಅಂತ ಹೇಳಿ ಅವನಿಗೆ ಆ ಕ್ಷಣದೊಳಗ ನೋಡ್ರಿ ಯಾವ ಮಾಡ್ಯಾನ ಅಂತ ತಲೆ ಕೆಡಿಸ್ಕೊಂಡ್ಲಿಲ್ಲ. ಕೆಟ್ಟ ವ್ಯಕ್ತಿ ಕೆಟ್ಟ ಕಾಲದಲ್ಲೂ ಕೆಟ್ಟದ್ದನ್ನೇ ವಿಚಾರ ಮಾಡ್ತಾನ. ಆದ್ರೆ ಒಬ್ಬ ಯೋಗ್ಯವಾದ ವ್ಯಕ್ತಿ ಕೆಟ್ಟ ಕಾಲದಲ್ಲಿಯೂ ಕೂಡ ಯೋಗ್ಯವಾದ ವಿಚಾರವನ್ನ ಮಾಡ್ತಾನೆ ಅನ್ನೋದಕ್ಕೆ ಕಾರಣ, ಯಾರು ಮಳೆ ತೆಗದಾರ ಅಂತ ವಿಚಾರ ಮಾಡ್ಲಿಲ್ಲ, ಈ ಮಳೆಯನ್ನ ಯಾರು ಹಾಕ್ತಾರ ಅಂತ ವಿಚಾರ ಮಾಡಿ ನೆನಪು ಮಾಡಿಕೊಂಡಿದ್ದೆ ಹಾಲವಿಯ ಮಹಂತ ಶಿವಯೋಗಿಗಳವರನ್ನ. ಮಹಾಂತೇಶ ಅಂತ ಒಂದು ಸಾರಿ ಜೋರಾಗಿ ಕೂಗಿದೆಪ್ಪ, ನಿನ್ನ ಹತ್ರ ಬರಕತ್ತೀವಿ, ನೀನು ಆಶೀರ್ವಾದ ಮಾಡಿದ್ರ ಅಡ್ಡ ಬಂದ ಹೊಳೆನೆ ನಿಂತುಕೊಳ್ತದ. ಇನ್ನು ಈ ಮಳಿ ಬಗ್ಗೆ ನಾ ಯಾಕೆ ತಲೆ ಕೆಡಿಸ್ಕೊಂಡ್ಲಿ ಅಂತ ನಮಸ್ಕಾರ ಮಾಡಿದ್ರ ನಿಧಾನವಾಗಿ 2 ಎತ್ತುಗಳು ಬೆದರಿ ಹೋಗ್ತಕ್ಕಂಥವು ನಿಂತುಕೊಳ್ತವೆ. ಒಂದೊಂದ ಗಾಲಿಗಳು ನಿಧಾನವಾಗಿ ಉಚ್ಚಿ ಬಂಡಿ ಹೆಂಗ್ ಇಳಿಸ್ತದೆ ಅಂತಂದ್ರ ಒಂದು 10 ಜನ ಕುಡ್ಕೊಂಡು ಕೆಳಗಿಟ್ರೆ ಹೆಂಗ ನಿಧಾನವಾಗಿ ಇಳಿತದ, ಅಷ್ಟೇ ನಿಧಾನವಾಗಿ ಬಂಡಿ ಕೆಳಗಡೆ ಬೀಳ್ತದೆ. ಹೆಂಡತಿ ಮಕ್ಕಳು ಇವರಾರಿಗೂ ಏನು ಕೂಡ ಆಗಿರೋದಿಲ್ಲ. ಆನಂದವಾಗಿ ಆ ಪುಣ್ಯಾತ್ಮನ ನಾಮಸ್ಮರಣೆ ಮಾಡಿ ಅತ್ಯಂತ ಖುಷಿಯಾಗಿ, ಭಗವಂತ ಛತ್ರದೊಳಗ ಬಳ್ಳಾರಿಯೊಳಗ ನೀನದಿ ಮಹಾಂತೇಶ ಅನ್ನುವ ಒಂದೇ ಸ್ಮರಣೆಗೆ ನಮ್ಮನ್ನ ಕಾಪಾಡುತ್ತಿ ಅಂದ್ರ ಎಷ್ಟು ಭಕ್ತರ ಮೇಲೆ ನಿನ್ನ ಮಮಕಾರ ಪ್ರೇಮ ಇಟ್ಟಿಯೋ ಪುಣ್ಯಾತ್ಮ ಅಂತ ತಿಳ್ಕೊಂಡು ಬಂಡಿಗೆ ಮಳೆ ತರಿಸಿ ಅದೇ ಬಂಡಿಯೊಳಗ ಅಣ್ಣ ಹೋದ. ಅದು ಮಾಡಿದ್ದು ಯಾರು ಅಂತನೂ ಕೂಡ ಅಣ್ಣನಿಗೆ ತಿಳಿದಿತ್ತು. ಆದ್ರೂ ಕೂಡ ಒಂದು ಮಾತನ್ನು ಮಾತನಾಡದೆ ಹೋದ. ಮಹಂತೇಶ್ವರನ ಮುಂದೆ ಹೋದಾಗ ಶಿವಯೋಗಿಗಳಂತಾರ, ಯಪ್ಪ, ಗುರು ಸ್ಮರಣೆ ಏನೆಲ್ಲವನ್ನ ಕೊಡ್ತದೆ ಜಗತ್ತಿನೊಳಗ, ಚಿಂತೆ ಮಾಡಬೇಡ ಅಂತ ಹೇಳಿ ಮಹಂತ ಶಿವಯೋಗಿಗಳು ಕೊಟ್ರೇಶಪ್ಪನಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರ. ನಡೆದ ಘಟನೆ ಏನು ಅಂತಂದ್ರ, ಅವರು ಬಂಡಿ ತಗೊಂಡು ಈ ಶ್ರೀಧರ ಗಡ್ಡಿಗೆ ಬಂದಿರಲಿಲ್ಲ, ತಮ್ಮನಿಗೆ ಪಾರ್ಶ್ವವಾಯು ಹೊಡೆದು ಬಾಯಿ, ಕೈ, ಕಾಲು ಎಲ್ಲ ಬಿದ್ದು ಬಾಯಿಂದ ರಕ್ತ ಚೆಲ್ಲೋದಕ್ಕೆ ಪ್ರಾರಂಭ ಆಗಿರ್ತದ. ಸುದ್ದಿ ಬಂತು. ಒಂದಿಷ್ಟು ಜನ ನೋಡದವರು ಅಂದ್ರು, ನೋಡಪ್ಪ, ನಿನಗ ಮಾಡಿದ ಮೋಸ ಒಂದು ಕ್ಷಣ ಬಿಡಲಿಲ್ಲ. ಮಹಂತ ಶಿವಯೋಗಿ ಅಂತಂದ್ರ ತಡ ಮಾಡಿ ಕೊಡವಲ್ಲ, ಆ ಕ್ಷಣ ನೀಡಿ ಬಿಡವ. ಪ್ರಸಾದ ಆದ್ರೇನು, ಶಾಪ ಆದ್ರೇನು ಅಂತ ಮಹಂತ ಆತ. ನಿನಗ ಮಾಡಿದ ಮೋಸದ ಪಾಪದ ಫಲ ಈ ಕ್ಷಣ ಅನುಭವಿಸಕತ್ತೇನಂದಾಗ ಅಣ್ಣ ಓಡೋಡಿ ಹೋಗಿ ನೋಡದ. ಕೈ ಕಾಲು ಬಿದ್ದಂತಾನೆಪ್ಪ, ನಿನ್ನ ಬಂಡಿಗೆ ಕಡಾಣಿ ಮಳಿ ತೆಗೆದಿದ್ದ ನಾನೇ ಅಂತ ತೊದಲು ಮಾತಾಡಿ ಹೇಳಿದ, ಕ್ಷಮಾ ಕೇಳದ. ಅವಾಗ ಅವ ಅಂತಾನ, ನನಗೂ ಮಹಂತ ಶಿವಯೋಗಿಗಳ ಆಶೀರ್ವಾದ ಮಾಡಿಸು, ನನಗೂ ಮತ್ತೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದ್ರೆ ತಗೊಂಡು ಮಾಡೋದೇನು, ನನಗೂ ಮಹಂತ ಶಿವಯೋಗಿಗಳ ಆಶೀರ್ವಾದ ಮಾಡಿಸು ಅಂದಾಗ ಆಯ್ತು ಅಂತ ಹೇಳಿ
2 ತಿಂಗಳು 1 ತಿಂಗಳು ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅಷ್ಟೊತ್ತಿಗಾಗಲೇ ಮಹಂತ ಶಿವಯೋಗಿಗಳು ಹಾಲ್ವಿಯ ಮಠಕ್ಕೆ ಬಂದಿರುತ್ತಾರೆ. ಅಲ್ಲಿರ್ತಕ್ಕಂಥವರು ನಿನಗೆ ಯೋಗ ಇಲ್ಲ ಅಂದಾಗ ಅವ ಅದೇ ಚಿಂತೆಯಲ್ಲಿ ಮರಣ ಹೊಂದುತ್ತಾನೆ. ಅವರು ತಮ್ಮ ಕೊಟ್ರೇಶಪ್ಪನವರು ಇವತ್ತಿಗೂ ಕೂಡ ಆ ಮಠದ ಶ್ರೇಷ್ಠ ಭಕ್ತರಾಗಿ ಸದಾಕಾಲ ಅವರ ಪರಂಪರೆ ಅವರ ಮಠಕ್ಕೆ ದುಡಿತದೆ. ಯಾಕೆ ಹೇಳ್ತಿದ್ದೀನಿ ಅಂದ್ರ, ಹಾಲ್ವಿ ಮಠಕ್ಕ, ರುದ್ರಮುನಿ ತಾತನ ಮಠಕ್ಕೆ ಇವತ್ತಿಗೂ ಭಕ್ತರದಾರಲ್ಲ, ಆ ಭಕ್ತರೇನಾದ್ರೂ ಶ್ರೀಮಂತರಿದ್ದಾರೆ ಅಂತಂದ್ರ, ಅವರ ಮನೆತನಗಳು ಉಳಿದಿದಾವೆ ಅಂತಂದ್ರ, ಅವರ ಮನೆತನವನ್ನ ತಮ್ಮ ಮಕ್ಕಳ ರೀತಿಯೊಳಗ ಕಾಪಾಡಿಕೊಂಡು ಬಂದ ಪರಂಪರೆಗಳು ಅಂತಂದ್ರ ಅದು ಹಾಲ್ವಿ ಚೀಕಲ್ ಪರ್ವಿಯ ಮಠದ ಪರಂಪರೆಗಳು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹಿಂದಿನ ಕಾಲದೊಳಗ ಅವತ್ತು ಈಗ ನಮಗ್ ಗೊತ್ತಿರೋದಿಲ್ಲ, ಅವ್ರು ಬಂದು ದಾಸೋಹ ಬರೆಸ್ತಾರಲ್ಲಿ ಹಾಲ್ವಿ ಮಠದಾಗ. ಜಾತ್ರೆ ಆದ್ರೆ 1 ಲಕ್ಷ ಕೊಡ್ತಾರೆ, 2 ಲಕ್ಷ. ನಾವ್ ಅನ್ಕೊಂತೀವಿ ನೋಡಪ್ಪ ಗೌಡ ಬಂದು 1 ಲಕ್ಷ ಕೊಟ್ಟ. ಆದ್ರ ಇತಿಹಾಸ ಹೆಂಗದ, ಹಿಂದ ಏನೂ ಇಲ್ಲದವನಿಗೆ ಒಂದು ತುತ್ತು ಅನ್ನಕ್ಕೆ ಪರಿಸ್ಥಿತಿ ಇದ್ದಾಗ ಹೋದ ನಂತರ ಅವರಿಗೆ ಕೋಟಿಗಟ್ಟಲೆ ಆಶೀರ್ವಾದ ಮಾಡಿದ್ದು ಅದು ಹಾಲ್ವಿಯ ಮಹಂತ ಮಹಾಶಿವಯೋಗಿಗಳವರು. ಅಂತಹ ಪರಂಪರೆಯ ಬೆಳಗಿನಲ್ಲಿ ಸಾಗಿ ಬಂದ ಮಠ ನಾಡಿನೆಲ್ಲಡೆಯೂ ಕೂಡ ಪಸರಿಸ್ತದೆ. ಇನ್ನು ಒಂದು ವಿಚಾರ ಏನು ಅಂತಂದ್ರೆ, ಈ ಮಗುವನ್ನ ರುದ್ರದೇವನನ್ನ ಉರವಕೊಂಡದ ಪೀಠದಲ್ಲಿ ಬಿಟ್ಟಿರ್ತಾರೆ. ಅವರಲ್ಲಿ ವಿದ್ಯಾಭ್ಯಾಸ ಜ್ಞಾನಾರ್ಜನೆಯನ್ನ ಮಾಡುತ್ತಾ ಅಲ್ಲಿ ಕಾಲ ಕಳೀತಾ ಇರ್ತಾರೆ. ಪ್ರತಿದಿನವೂ ಕೂಡ ಗುರು ಸೇವೆ, ಗುರುಧ್ಯಾನ, ಗುರು ಸೇವಾ ಮಾಡ್ತಾ ಎಲ್ಲವನ್ನ ಅರಿತ ರುದ್ರದೇವ ಚೊಕ್ಕ ಬಂಗಾರದಂತೆ ವಜ್ರದಂತೆ ಶಿವಯೋಗ ಸ್ವರೂಪಿಯಾಗಿ ಉರವಕೊಂಡದಲ್ಲಿ ಬೆಳೀತಾ ಇದ್ದಾರೆ. ಆ ಉರವಕೊಂಡದಲ್ಲಿ ಬೆಳೆಯುವ ರುದ್ರದೇವನಿಗೆ ಮುತ್ತಿನಂತೆ ಸಿಕ್ಕ ಸ್ನೇಹಿತ ಅಂತಂದ್ರ ಅದು ಬಳಗಾನೂರಿನ ಮರಿದೇವರು. ಅದಕ್ಕೆ ಹೇಳ್ತಾರಲ್ಲ, ಸಂಘಗಳು 2 ಒಂದು ಹಿಡಿ ಒಂದ ಬಿಡು. ಅವರು ಸಾಕ್ಷಾತ್ ದೇವಿಯ ಇನ್ನೊಂದು ಅವತಾರ ಬಳಗಾನೂರಿನ ಮರಿಶಿವಯೋಗಿಗಳು. ನಿಮಗೆ ಅದ್ರ ಬಗ್ಗೆ ಪ್ರವಚನದೊಳಗೆಲ್ಲ ಕೇಳಿದರೆ ನೆನಪಿದೆ ಅಂತ ಅನ್ಕೊಳ್ತೇನೆ. ಅವರೀರ್ವರ ಸಂಘ ಹೇಗೆ ಅಂತಂದ್ರ ಸಮರಸ ಅಂತ ಕರೀತಾರ. ಸಾಮರಸ್ಯ ಅಂದ್ರ 2 ಸಮ. ಕಬ್ಬಿನ ಮೇಲೆ ಜೇನಿಟ್ಟಂತೆ, ಕಬ್ಬುನೂ ಸಿಹಿ ಜೇನುನೂ ಸಿಹಿ. ಇವೆರಡೂ ರಸಗಳು ಕೂಡಿದ್ರೆ ಹೆಂಗ ಸಮರಸ ಆಗ್ತಾವೋ, ರುದ್ರಯೋಗಿನೂ ಬಹಳ ದೊಡ್ಡ ಯೋಗಿ, ಮರಿತಾತನು ಮರಿದೇವರು ಕೂಡ ಬಹಳ ದೊಡ್ಡ ಯೋಗಿಗಳು. ಇವರಿಬ್ಬರು ಕೂಡಿದಾಗ ಸಮಜೀವಿಗಳಾಗಿ ಸಮಯೋಗಿಗಳಾಗಿ ಅವರಿಬ್ಬರ ಸ್ನೇಹದ ಕುರುವಾಗಿ ಇವತ್ತಿಗೂ ಕೂಡ ಭವ್ಯತ್ವದ ಪರಂಪರೆಯಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಅದರ ವಿಚಾರವನ್ನು ಒಂದು ಗೀತೆಯನ್ನು ಹಾಡಿದ ನಂತರ ನೇರವಾಗಿ ವಿಚಾರಕ್ಕೆ ಬರೋಣ. ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಅಡಿಯುವುದು ಕಾಯ ಉಡಿಯುವುದು ಕೀರ್ತಿ, ತಿಳಿದು ನೋಡಲ ಈ ರೀತಿ. ಬಿಡುವ ವಿಚಾರ ಮಾಡು ವಿಚಾರ, ಬಿಡುವ ವಿಚಾರ ಮಾಡು ವಿಚಾರ, ಸ್ಥಿರವಲ್ಲ ಈ ಸಂಸಾರ. ಮರುಳೇ ಮರೆತಿರಬೇಡ, ಮಾಡೋ ಮಹಾಂತನ ಭಜನೆ. ನಿತ್ಯನೇ ಮಾಡೋ ಗುರುವಿನ ಭಜನೆ. ಮರುಳೇ ಮರೆತಿರಬೇಡ, ಮರುಳೇ ಮರೆತಿರಬೇಡ, ಮರುಳೇ ಮರೆತಿರಬೇಡ, ಮಾಡೋ ಮಹಂತನ ಭಜನ. ನೇಮದಿ ಮಾಡೋ ಗುರುವಿನ ಭಜನ.
ಮರುಳೇ ಮರೆತಿರಬೇಡ ಮರುಳೇ ಮರೆತಿರಬೇಡ. ಅಡಿಯುವುದು ಕಾಯ ಉಡಿಯುವುದು ಕೀರ್ತಿ, ತಿಳಿದು ನೋಡಲು ಈ ರೀತಿ. ಅಡಿಯುವುದು ಕಾಯ ಉಡಿಯುವುದು ಕೀರ್ತಿ, ತಿಳಿದು ನೋಡಲು ಈ ರೀತಿ. ಬಿಡುವ ವಿಚಾರ ಮಾಡು ವಿಚಾರ, ಬಿಡುವ ವಿಚಾರ ಮಾಡು ವಿಚಾರ, ಸ್ಥಿರವಲ್ಲ ಈ ಸಂಸಾರ, ಸ್ಥಿರವಲ್ಲ ಈ ಸಂಸಾರ. ಮರುಳೇ ಮರೆತಿರಬೇಡ ಮರುಳೇ ಮರೆತಿರಬೇಡ. ಎಲ್ಲಿಯ ತನಕ ಹಂಬಲಿಸುವಿನಿ, ಎಲ್ಲಿಯ ತನಕ ಹಂಬಲಿಸುವಿನಿ, ಮಹಂತೇಶನ ಮರೆತು. ಎಲ್ಲಿಯ ತನಕ ಹಂಬಲಿಸುವಿನಿ, ಮಹಂತೇಶನ ಮರೆತು. ಕಂದ ನಿನಗಿಲ್ಲ ಕಂದ ನಿನಗಿಲ್ಲ ಈ ಭವದಿ, ಕಂದ ನಿನಗಿಲ್ಲ ಈ ಭವದಿ. ಸುಂದರ ಗುರುವಿನ ಪಾದಕ ವಂದಿ, ಸುಂದರ ಗುರುವಿನ ಪಾದಕ ವಂದಿ. ಮರುಳೇ ಮರೆತಿರಬೇಡ ಮರುಳೇ ಮರೆತಿರಬೇಡ. ಹಡಿಗಡಿಗೆ ಶಿವ ನಾಮವ ಸ್ಮರಿಸು, ದೃಢ ಭಕ್ತಿಯ ನಿಲ್ಲಿಸೋ. ಅಡಿಗಡಿಗೆ ಶಿವ ನಾಮವ ಸ್ಮರಿಸು, ದೃಢ ಭಕ್ತಿಯ ನಿಲ್ಲಿಸೋ. ಶಿಶುನಾಳಧೀಶನ ಶಿಶುನಾಳಧೀಶನ ಈಶ ಬಸವೇಶನ, ಶಿಶುನಾಳಧೀಶನ ಶಿಶುನಾಳಧೀಶನ ಈಶ ಬಸವೇಶನ. ಮಾಡೋ ಶ್ರೀ ಶಿವ ಭಜನ ನೀ ಮರಿ, ಮಾಡೋ ಗುರುವಿನ ಭಜನ. ಮರುಳೇ ಮರೆತಿರಬೇಡ ಮರುಳೇ ಮರೆತಿರಬೇಡ, ಮಾಡೋ ಗುರುವಿನ ಧ್ಯಾನ ನೀ ಮರಿ, ಮಾಡೋ ಮಹಂತನ ಭಜನ. ಮರುಳೇ ಮರೆತಿರಬೇಡ 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 ಮರೆತಿರಬೇಡ. ನಾಗಭೂಷಣ ಕೃಪೆಯು ದೊರೆಯುವುದು, ಹೀಗ ಇವಳ್ ಹೋಗಿ ಉದಯಕ್ಕೆ.
ಬೇಗ ಬನ್ನಿರಿ ನಿತ್ಯ ವಿಧಿಗಳ ಮುಗಿಸಿ ಮಠದೆಡೆಗೆ. ಬೇಗ ಬನ್ನಿರಿ ನಿತ್ಯ ವಿಧಿಗಳ ಮುಗಿಸಿ ಮಠದೆಡೆಗೆ. ಪೊಗಚರಿತರ ನುಡಿಯ ಕೇಳುತ್ತಲಾಗ ಭಕ್ತರು ತಮ್ಮಯ ಹಪ್ಪಣೆ ಬೇಗ ಬರುವೆವು ಎಂದು ಹೋದರು ತಮ್ಮ ಗೃಹಗಳಿಗೆ. ಬೇಗ ಬರುವೆನೆಂದು ಹೋದರು ತಮ್ಮಯ ಗೃಹಗಳಿಗೆ. ಶಿವ ಸಾಂಬದಯ ನಮ ಪಾರ್ವತಿ ಪತಿ ಶಿವರ ಹರ ಮಹಾದೇವ. ಆಲ್ವಿಯ ಮಹಾಂತ ಶಿವಯೋಗಿ ಮಹಾರಾಜ ಕಿ, ರುದ್ರಮುನೇಶ್ವರ ಮಹಾರಾಜ ಕಿ, ವಿರೂಪಾಕ್ಷತಾತ ಮಹಾರಾಜ ಕಿ. ಶಿವ ಸಾಂಬದಯ ನಮ ಪಾರ್ವತಿ ಪತಿ ಶಿವರ ಹರ ಮಹಾದೇವ. ಮಹಾಶಿವಯೋಗಿಗಳ ಜೀವನ ತಿರುಗುವ ಭೂಮಿಯಂತೆ, ಹರಿಯುವ ನದಿಯಂತೆ, ಬೆಳಗುವ ವೃಕ್ಷದಂತೆ ಸದಾವಕಾಲ ಸಮಾಜಕ್ಕಾಗಿ ದುಡಿದ ಮಹಂತ ಚರಣಗಿರಿಯ ಒಡೆಯ. ತಾಯಿ ಎಷ್ಟು ಪರಿಪೂರ್ಣ ಅಂತಂದ್ರೆ ಬೇಡುವವನ ಬಯಕೆ ಭಾವದಲ್ಲಿದ್ದಾಗಲೇ ನೀಡುವ ಗುಣ ಮಹಂತ ಶಿವಯೋಗಿಗಳದು. ಅವ್ರೆಂಥವ್ರು ಅಂತಂದ್ರೆ ಬಂದು ಅವ್ರ ಹತ್ರ ಕೈ ಚಾಚಿ ಬಾಯಿ ಬಿಟ್ಟು ಕೇಳಬೇಕು ಅಂತೇನಿಲ್ಲ. ಯಾವ ಸಂಕಲ್ಪವನ್ನ ಹೊತ್ತು ಮಠದ ಮಣ್ಣಿನಲ್ಲಿ ಒಬ್ಬ ಭಕ್ತ ಬರ್ತಾನಲ್ಲ, ಅವನ ಸಂಕಲ್ಪವನ್ನ ಶಿವ ಸಂಕಲ್ಪ ಅಂತ ತಿಳ್ಕೊಂಡು ಈಡೇರಿಸುವ ಮಹಾಚೇತನ ಅಂತಂದ್ರ ಅದು ಚರಣಗಿರಿಯ ಒಡೆಯ ಮಹಂತ ಮಹಾಶಿವಯೋಗಿಗಳವರು. ತಾಯಿ ಹುಟ್ಟಿದ ಮಗುವಿನಿಂದ ಹಿಡಿದು ಪ್ರತಿಯೊಬ್ಬ ಜೀವಿಗೂ ಕೂಡ ಈ ಜಾತಿ ಇಂಥವ ದೊಡ್ಡವ ಇದ್ದವ ಇರದೇ ಇರವ ಅನ್ನಲ್ಲೇ ಎಲ್ಲರಿಗೂ ಕೂಡ ಬೆಳಕಾದ ದೇವ ಮಹಂತ ಶಿವಯೋಗಿ. ವಿರೂಪಾಕ್ಷ ಶಿವಯೋಗಿಗಳು ಅವರ ಉತ್ತರಾಧಿಕಾರಿಗಳು. ರುದ್ರಮುನಿ ತಾತನವರೇನಿದ್ದಾರೆ ತಾಯಿ, ಹಾಲ್ವಿಯ ಚರಣಗಿರಿಯ ಮಠಕ್ಕೆ 3ನೆಯ ಪೀಠಾಧಿಪತಿಗಳು. ಎಷ್ಟನೇದರು? 3ನೆಯ ಪೀಠಾಧಿಪತಿಗಳು. ವಿರೂಪಾಕ್ಷ ಸ್ವಾಮಿಗಳವರು ಇದ್ದಾಗಲೇ ರುದ್ರಮುನಿ ಶಿವಯೋಗಿಗಳನ್ನ ಯಾಕೆ ಮಾಡಿದ್ರು ಅಂತಂದ್ರೆ ಅವರಿಗೆ ಗೊತ್ತಿತ್ತು ವಿರೂಪಾಕ್ಷ ಶಿವಯೋಗಿಗಳಿಗೆ ಅರೆ ಆಯುಷ್ಯ. ನೋಡ್ರಿ ಎಂಥ ಜ್ಞಾನ ಪುಣ್ಯಾತ್ಮರು. ಅವರಿಗೆ ಲೀಲಾ ಪುರುಷರು ಅಂತ ಕರೀತಾರೆ ತಾಯಿ. ಅವರು ಈ ಜಗತ್ತಿಗೆ ಬೆಳಗೋದಕ್ಕಂತನೇ ಬಂದವರು ಪುಣ್ಯಾತ್ಮರು. ಅವರ ಬಳ್ಳಾರಿಯೊಳಗ ಎಲ್ಲರಿಗೂ ದರ್ಶನ ಆಶೀರ್ವಾದವನ್ನ ಕೊಡುವಾಗಲೇ ಎಲ್ಲೋ ಒಂದು ಕಡೆ ಅವರ ಮನಸ್ಸಿನೊಳಗ ಒಂದು ವಿಷಯ ಪ್ರವೇಶ ಮಾಡುತ್ತೆ. ಆ ಜಯಕಾರಗಳು, ನಮಸ್ಕಾರಗಳು, ಆ ವೈಭವಗಳು ಎಲ್ಲ ನೋಡಿದ ಮಹಂತ ಶಿವಯೋಗಿಗಳತ್ತಾರ, ಎಷ್ಟು ದಿನ ಆಯ್ತಲ್ಲ ನಾನು ಬಂದ ಕೆಲಸ. ನೋಡ್ರಿ ಅಂತಂತವರೇ ಅನ್ನೋ ಕಾಲಕ್ಕೆ ಅದು ನೋಡ್ರಿ ಅವ್ರಿಗಿರ್ತದ, ಮರಣ ಬಂದರೇನು ಸಿಟ್ಟಿಲ್ಲ, ಅದು ತಿಳಿದ ಮಹಂತನಿಗೂ ಬಿಟ್ಟಿಲ್ಲ. ಆದ್ರ ಇವರು ಮರಣಿಸಿದವರಲ್ಲ, ಮರಣಕ್ಕೆ ಕರುಣವನ್ನ ಕರುಣಿಸಿದವರು. ಮರಣವನ್ನ ಮೀರಿ ನಿಂತವರು ಅಂತಂದ್ರದು ಮಹಂತ ಶಿವಯೋಗಿಗಳಂತವರು. ಅವರು ಮನಸ್ಸು ಮಾಡಿದ್ರು ಅಂತಂದ್ರ, ಆಶಾ ಇತ್ತು ಅಂತಂದ್ರ, ದೇಹದ ಮೇಲೆ ಪ್ರೇಮ ಇತ್ತು ಅಂದ್ರೆ ಎಷ್ಟೆಲ್ಲ ವರ್ಷಗಳು ಬದುಕಬಹುದು. ಆದ್ರೆ ಅವರು ಯಾವುದಕ್ಕೆ ಬಂದಿದ್ರು ಅದನ್ನ ಮಾಡಿದ್ರು. ಯಾವ ಜನಗಳಲ್ಲಿ ಧರ್ಮವನ್ನ ಬಿತ್ತಬೇಕಾಗಿತ್ತೋ, ಯಾವ ಮಣ್ಣಿನಲ್ಲಿ ಪುಣ್ಯವನ್ನ ಬಿತ್ತಬೇಕಾಗಿತ್ತೋ, ಯಾವ ಮಣ್ಣಿಗೆ ಒಂದು ಒಳ್ಳೆಯ ಪರಂಪರೆ ಕೊಡಬೇಕಾಗಿತ್ತೋ ಅದನ್ನ ಮಾಡಿದ್ದು ಮಹಂತ ಶಿವಯೋಗಿಗಳು.
ಬೆಳೆಸಿದ್ರು, ಆಶೀರ್ವಾದ ಮಾಡಿದ್ರು. ಎಷ್ಟೋ ಲಕ್ಷ ಲಕ್ಷ ಕೋಟಿ ಕೋಟಿ ಭಕ್ತರ ಮನೆ ಬೆಳಗಿದ್ರು. ಬಡವನಿಗೆ ಬದುಕನ್ನ, ಬಂಜೆಗೆ ಮಕ್ಕಳನ್ನ, ಕುರುಡನಿಗೆ ಕಣ್ಣನ್ನ, ಹೆಳವನಿಗೆ ಕಾಲನ್ನ, ಬಯಕೆ ಇದ್ದವರಿಗೆ ಬಯಕೆಗಳನ್ನ, ಏನಿಲ್ಲದವರಿಗೆ ಏನೆಲ್ಲವನ್ನ ಕೊಟ್ಟ ಮಹಂತ. ಅಷ್ಟೇ ಅಲ್ಲ, ಗುರುವಿನ ಚರಣದ ದರ್ಶನವನ್ನ ಮಾಡಿದ ಮಹಂತನಿಗೂ ಕೂಡ ವಿಚಾರ ಬಂತು, ಇನ್ನು ನಾವು ಈ ಲೋಕವನ್ನ ತ್ಯಜಿಸಬೇಕು. ಅಪ್ಪಣೆ, ಶಿವನಪ್ಪಣೆ ಆಯಿತು. ಅವರು, ನಿಮಗೆ ನೆನಪಿದೆ ಅಂತ ಅನ್ಕೊಳ್ತೇನೆ, ಅವರು ಮೊಟ್ಟ ಮೊದಲು ಬಂದಾಗ ಸಿದ್ದೇಶ್ವರನ ಗುಡಿಯೊಳಗ ಒಬ್ಬವ ಉಂಡು ಉಪವಾಸಿ ಅಂತಿದ್ದ ಶಾಪಗ್ರಸ್ತವ. ಅವನು ಕೂಡ ಬಹಳ ದೊಡ್ಡ ಯೋಗಿ, ಗಂಧರ್ವ ಸ್ವರೂಪ. ಅವನನ್ನ ಕರೆದು ಹಲವೆಯ ಮಠಕ್ಕೆ ಬಂದಾಗ ಮೊದಲು ಅವನನ್ನ ಕರೀತಾರೆ. ಹಿಂಗ ಪರಮಾತ್ಮನ ಅಪ್ಪಣೆ ನನಗಾಗಿದೆ, ಮಹಾಂತ ಶಿವಯೋಗಿಗಳು ಲಿಂಗದೊಳಗಾಗುವ ಲಿಂಗದ ಬೆರೆಯುವ ಸಮಯ ಬಂದಿದೆ, ಅದಕ್ಕ ನೀನು ಮೊದಲು ಶಿವನತ್ರ ಹೋಗಿ ಹೇಳಿ ನನಗದನ್ನು ತಿಳಿಸು. ಅಪ್ಪ, ನಿನ್ನ ತೇಜವನ್ನ, ನಿನ್ನ ಆತ್ಮದ ಬೆಳಗನ್ನ ಏನು ಮಹಂತ ಅನ್ನುವ ದಿವ್ಯ ನಾಮದೊಂದಿಗೆ ಜಗತ್ತಿಗೆ ಕಳಿಸಿದೆ, ಆ ಕಾಯಕವನ್ನ ಅವನು ಮಾಡಿದಾನೆ ಅಂತ ಹೇಳು. ನಾನು ಸುಖವಾಗಿದ್ದೇನೆ ಅಂತ ಶಿವನಿಗೆ ತಿಳಿಸು. ನನ್ನ ಕಷ್ಟ ನಷ್ಟಗಳನ್ನ ಪರಮಾತ್ಮನಿಗೂ ಹೇಳಬೇಡ. ಅವಾಗ ಉಂಡು ಉಪವಾಸಿ ಅನ್ನತಕ್ಕಂಥ ಒಬ್ಬ ಯೋಗಿಯನ್ನ ಶಿವನ ಸನ್ನಿಧಿಗೆ ಕಳಿಸಿದ ನಂತರ ಒಂದು ದಿನ ಬೆಳಕು ಹರಿಯುವ ತನಕನೂ ಕೂಡ ಮಹಂತ ಶಿವಯೋಗಿಗಳು ವಿರೂಪಾಕ್ಷ ಶಿವಯೋಗಿಗಳಿಗೆ ರುದ್ರಮುನಿ ಶಿವಯೋಗಿಗಳವರ ವಿಚಾರವನ್ನ ಹೇಳ್ತಾರೆ. ಶಿವಯೋಗಿಗಳೇ, ನಿಮ್ಮದು ಅಷ್ಟೇ ಯೋಗ ಶಕ್ತಿ ಅದ, ಆದರ ನೆನಪಿಟ್ಟುಕೊಳ್ರಿ, ಇದು ಹಾಲ್ವಿಯ ಭಾಗದಲ್ಲಿ ಬೆಳಕಾಗಿರುವ ಈ ಚರಣಗಿರಿ, ಈ ಚರಣವನ್ನ ಆಂಧ್ರದಲ್ಲೇ ಅಷ್ಟೇ ಅಲ್ಲ, ಕರುನಾಡಿನಲ್ಲಿಯೂ ಕೂಡ ಈ ಪುಣ್ಯದ ಚರಣವನ್ನು ಬಿತ್ತುವ ಮಹಂತ ಅಂದ್ರ ಅದು ರುದ್ರತಾತ, ರುದ್ರಯೋಗಿ. ಆ ರುದ್ರಮುನಿ ಶಿವಯೋಗಿ ಕೈಯೊಳಗೆ ಈ ಮಠ ಮತ್ತೊಮ್ಮೆ ಗಗನದೆತ್ತರಕ್ಕೆ ಬೆಳೀತದೆ. ಮೂರು ಕಣ್ಣಿನ ಸ್ವರೂಪದೊಳಗ ನೀವು ಮೂವರೂ ಇದ್ದೀರಿ, ಸದಾಶಿವ ಸ್ವಾಮಿಗಳು, ವಿರೂಪಾಕ್ಷ ಸ್ವಾಮಿಗಳು, ಜೊತೆಗೆ ರುದ್ರಮುನಿ ಶಿವಯೋಗಿಗಳು. ಮೊಕ್ಕಣ್ಣನ ರೀತಿಯೊಳಗ ನೀವಿದ್ದೀರಿ. ನಿಮಗ ಆ ರುದ್ರ ಯೋಗಿಯ ಪಟ್ಟಾಧಿಕಾರದ, ನಿರಂಜನ ಪಟ್ಟಾಧಿಕಾರದ ಜವಾಬ್ದಾರಿಯನ್ನ ನಿಮಗ ವಹಿಸಿದ್ದೇನೆ ಅಂದಾಗ ವಿರೂಪಾಕ್ಷ ಸ್ವಾಮಿಗಳಂತಾರ, ಬುದ್ಧಿ ಏನು ಮಾತಾಡುತ್ತೀರಿ ನೀವು? ಯಾಕೆ ಅಂದ್ರೆ ರುದ್ರಮುನಿ ಶಿವಯೋಗಿಗಳ ಮೇಲೆ ಎಲ್ಲೆಲ್ಲದ ಪ್ರೀತಿ ಮಹಂತ ಶಿವಯೋಗಿಗಳಿಗೆ. ರುದ್ರಮುನಿ ಶಿವಯೋಗಿಗಳು ಉರುವುಕೊಂಡದೊಳಗಿದ್ರು ಕೂಡ ಮರಿತಾತ್ನವರು ಪರಿಚಯ ಆದ ನಂತರ ಆವಾಗ ಮಠಕ್ಕೆ ಬಂದ್ರು. ಅಂದ್ರೆ ಮರಿತಾತನವರ ಸ್ನೇಹ ಮಾಡಿದ್ದು ನೋಡಿ ಮಹಂತ ಶಿವಯೋಗಿಗಳಿಗೆ ಬಹಳ ಖುಷಿಯಾಗಿತ್ತು. ಯಾಕೆ ಅಂದ್ರೆ ಸಂಘ ಮಾಡೋದು ಕೂಡ ಒಂದು ಲಕ್ಷಣ, ಅದು ಎಂತವರ ಸಂಘವನ್ನ ನಾನು ಮಾಡಬೇಕು. ಅದಕ್ಕೆ ಹೇಳ್ತಾರಲ್ಲ, ಸಂಘಗಳು ಎರಡುಂಟು, ಒಂದು ಹಿಡಿ ಒಂದ ಬಿಡು. ಆ ಪರಂಪರೆ ಇವತ್ತಿಗೂ ಐತಿ. ಯಾವತ್ತೂ ಕೂಡ ರುದ್ರಮುನಿ ಹಾಲ್ವಿ ಮಠದ ಪರಮ ಪೂಜ್ಯರು, ಬಳಗಾನೂರ ಮರುಶಿವಯೋಗಿಗಳ ಸ್ನೇಹಿತರು, ಇವತ್ತಿಗೂ ಕೂಡ ರುದ್ರಮುನಿ ತಾತನವರ ಮಠದ ಪೂಜ್ಯರು, ಆ ಬಳಗನೂರಿನ ಮರುಶಿವಯೋಗಿಗಳ ಪೂಜ್ಯರು ಇವತ್ತಿಗೂ ಕೂಡ ಸ್ನೇಹಿತರು. ನೋಡ್ರಿ ಅಂತ ವಿಚಿತ್ರ ಅದು. ಅವತ್ತವ್ರು ಉರುವುಕೊಂಡದ ಕಲಿತಿದ್ರು ಅವರಿಬ್ಬರು ಕೂಡಿ. ಇವರು ಅಜ್ಜೋರು ಕೂಡಿ ಸುತ್ತೂರು ಮಠದೊಳಗೆ ಇಬ್ರು ಇದ್ರು ಅಂತ ಅನ್ಕೊಳ್ತೇನೆ. ಎಷ್ಟು ಬಾಂಧವ್ಯತೆ ಅಲ್ಲ. ನಾವ್ ಅನ್ಕೊಂತೀವಿ, ನಾವೇನದೀವಲ್ಲ, ಸುಮ್ಮನೆ ಇದು ನಡೀತದ, ಇದು ಹಿಂಗ್ ಬರ್ತದ, ಅದೇನಿರೋದು, ಎಲ್ಲದಕ್ಕೂ ಒಂದು ಕಾರಣ ಇರ್ತತ್ತ. ಈ ದೇವರೇನ ಅನ್ನೋನ್ ಅದನಲ್ಲ, ಬಹಳ ಒಳ್ಳೆವ, ಅವ ಹಿಂಗ ರೂಪಿಸಿರ್ತಾನ. ಅದು ನೋಡ್ರಿ ಹೆಂಗ್ ಬಂದದ ಪರಂಪರೆ. ಅವರಿಬ್ಬರು ಕೂಡಿ ಉರುವುಕೊಂಡದಾಗ ಕಲಿತರ. ಇದೇ ಮಠದ ಎರಡು ಪರಂಪರೆಯ ಪೂಜ್ಯರು ಸುತ್ತೂರೊಳಗೆ ಒಂದೇ ಕಡೆನೆ ಕಲಿತಿದ್ದಾರೆ. ಯೋಗ ಅನ್ನೋದೇ ಹಾಗಿರ್ತದ. ಮತ್ತು ಆ ಪೂಜ್ಯರು, ಹಾಲವಿ ಮಠದ ಪೂಜ್ಯರು ಕೂಡ ಸುತ್ತೂರೊಳಗೆ ಅಭ್ಯಾಸವನ್ನ ಮಾಡಿರ್ತಕ್ಕಂಥವ್ರು, ನಿರಂಜನ ದೇವರು ಕೂಡ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರ, ಬಾಂಧವ್ಯತೆಗಳನ್ನ ಭಗವಂತ ಹೆಂಗ ಬೆಸುಗೆ ಹಾಕ್ತಾನ, ಆ ಭಾವಗಳು ಹೆಂಗ ಕೂಡಿಸ್ತಾನ, ಅವ್ರು ಒಂದಲ್ಲ ಒಂದು ರೀತಿಯೊಳಗ ಹೆಂಗ ಜನ್ಮ ಪಡಿತಾರ, ಆ ಋಣಗಳು ಈ ಜಗತ್ತಿನೊಳಗ ಹೆಂಗ ಸದಾವಕಾಲ ಬೆಳಿತಾವೆ ಉಳಿತಾವೆ ಅನ್ನೋದಕ್ಕೆ ಕಾರಣ ಇದೇ ವಿಚಾರಗಳು. ಮರಿತಾತನವರು ಎಂಥವರು ಅಂತಂದ್ರೆ ಸಾಕ್ಷಾತ್ ಶಾಂಭವಿಯ ಜೊತೆ ಮಾತನಾಡ್ತಕ್ಕಂಥ ಸಮರ್ಥರವರು.
ಮರಿತಾತನವರು ಸುಮ್ಮನೆ ಹಿಂಗ ಅಂಬಾದೇವಿಯ ಮುಂದೆ ಕುಳಿತು ಹಾಡಿದ್ರ ಅಂಬಾದೇವಿಯ ದರ್ಶನವನ್ನ ಪಡೆದ ಮಹಂತ ಬಳಗನೂರಿನ ಮರಿಶಿವ ಯೋಗಿಗಳು, ದೊಡ್ಡ ತಪಸ್ವಿಗಳವರು. ಸುಮ್ಮನೆ ನಿಮಗೆ ಹೇಳ್ತಾನೆ, ಇಲ್ಲಿ ಗೌಡನ ಭಾವಿ ಅಂತ ಊರು ಬರ್ತದ ನೋಡಿರಿಲ್ಲ, ಅವ್ರು ಸುಮ್ಮನೆ ಕುಂದಿರ್ತಾರೆ. ಹಿಂಗೋಗಿ ಕಟ್ಟಿ ಮೇಲೆ ಕುಂತ್ರ, ಸ್ವಾಮಿ ಇಲ್ಲ ಕುಂತಾನ ಅಂತ ಹೇಳಿ ಅವರನ್ನು ಹೊಡೆದು ಓಡಿಸ್ತಾರ. ಓಡಿಸಿದ್ರೆ 2019 ಆ ಊರಿನೊಳಗೆ ಒಬ್ಬ ಶಿವಯೋಗಿಗಳು ಬಂದು, ನಿಮ್ಮೂರಿಗೆ ಬಳಗಾನೂರಿನ ಮರಿಶಿವಯೋಗಿಗಳ ಶಾಪ ಆಗ್ಯದ, ಇಷ್ಟು ಸಾವಿರ ಲಕ್ಷ ಸಾರಿ ಅವರು ಜಪ ಮಾಡಿದ್ರೆ ನಿಮ್ಮೂರಿನ ಶಾಪ ಕಳಿತದೆ ಅಂತಂದಾಗ ಇಡೀ ಗ್ರಾಮದವರು ಕುಳಿತುಕೊಂಡು ಮರಿಶಿವಯೋಗಿಗಳ ಜಪ ತಪ ಅನುಷ್ಠಾನ ಮಾಡಿದ ನಂತರವೇ ಆ ಊರಿಗೆ ಶಾಪ ವಿಮುಕ್ತವಾಗ್ತದ. ಆ ಊರಿನಲ್ಲಿಗೂ ಅವತ್ತಿನಿಂದ ಸುಖ ಸಂಪತ್ತುಗಳು ಹೆಚ್ಚುತ್ತವೆ. ಯಾಕೆಂದ್ರೆ ಅಂತಂತ ಪರಂಪರೆಗಳನ್ನ ಹೊಂದಿದ, ಸಂಪರ್ಕ ಹೊಂದಿದ ಪೀಠಗಳಿವೆಲ್ಲ. ಮತ್ತ ಅಂಥವರ ಸ್ನೇಹ, ಅಂಥವರ ಪ್ರೇಮವನ್ನ ಗಳಿಸಿ ನಾಡಿನೆಲ್ಲಡೆ ಬೆಳಗಿರ್ತಕ್ಕಂಥ ಒಬ್ಬ ಶಿವಯೋಗಿಗಳ ಮೇಲೆ ಬಹಳ ಪ್ರೇಮವನ್ನ ಮಹಂತ ಶಿವಯೋಗಿಗಳಿಟ್ಟಿದ್ರು. ಅವ್ರು ಅಂತಿದ್ರಂತ, ರುದ್ರಮುನಿ ಅಂತಂದ್ರೆ ಅವ್ರು ಯಾರು ಅಲ್ಲೋ, ನನ್ನ ಬದುಕನ್ನ ನಿರ್ಮಾಣ ಮಾಡಿದ ಒಬ್ಬ ಶಿಲ್ಪಿ ಆತ. ನನ್ನ ಗುರುಗಳು ನನ್ನ ಶಿಷ್ಯನ ರೂಪದೊಳಗೆ ಬಂದಿದ್ದಾರೆ ಅಷ್ಟೇ. ನೋಡ್ರಿ ಅವ್ರಿಗೆ ಎಷ್ಟು ಪ್ರೇಮ ವಿರೂಪಾಕ್ಷ ಶಿವಯೋಗಿಗಳಿಗೆಪ್ಪ. ನಿಮ್ಮಂಥವರೇ ಅವರನ್ನ ಗುರುಗಳು ಅಂತೀರಿ ಅಂದ ಮೇಲೆ ನಾನವರನ್ನ ಶಿಷ್ಯ ಅನ್ನೋಕ ಸಾಧ್ಯ ಏನು? ಅವರು ನಿಮಗೆ ಗುರುವಾಗಿದ್ದಾರೆ ರುದ್ರಮುನಿ ಶಿವಯೋಗಿಗಳು ಅಂತಂದ್ರ, ಗುರುವಿಗೆ ಗುರುವಾಗಿದ್ದಾರೆ ಅಂತಂದ್ರ ನನಗಲ್ಲ ಸಮಸ್ತ ಲೋಕಕ್ಕೂ ಕೂಡ ರುದ್ರಮುನಿ ಶಿವಯೋಗಿ ಗುರು ಅಂತ ತಿಳ್ಕೊಂಡು ಅತ್ಯಂತ ಪ್ರೇಮದೊಂದಿಗೆ ಆ ವಿರೂಪಾಕ್ಷ ಶಿವಯೋಗಿಗಳು ಆ ಮಹಂತ ಶಿವಯೋಗಿಗಳಿಗೆ ಹೇಳಿದಾಗ ಕೇಳುತ್ತಾರೆ, ಇಷ್ಟೆಲ್ಲ ಯಾಕೆ ಹೇಳ್ತೀರಿ? ಇಲ್ಲ, ನನ್ನ ಲಿಂಗದೊಳಗಾಗುವ ಸಮಯ ಬಹಳ ಹತ್ತಿರ ಬಂದಿದೆ. ವಿರೂಪಾಕ್ಷ ಶಿವಯೋಗಿಗಳು ಒಂದು ಕ್ಷಣ ಗಾಬರಿ ಆಗ್ಬಿಟ್ರಲ್ರಿ. ಬುದ್ಧಿ, ಇದು ಮಹಂತ ಶಿವಯೋಗಿಗಳು ಮಾತನಾಡುವ ಮಾತೇನಿದು? ಅನವರತ ದೇವರಿಗಿಂತಲೂ ಅಧಿಕವೆಂದು ತಿಳಿದು ಜಗತ್ತಿನ ಜನಸ್ತೋಮ ನಿಮ್ಮ ಚರಣವನ್ನು ನಂಬಿ ಬದುಕ್ತದ, ನೀವೇ ಸರಿದು ಹೋಗ್ತೀರಿ ಅಂತಂದ್ರ ಇದು ನಂಬೋದಕ್ಕೆ ಸಾಧ್ಯವೇನು? ಅವಾಗ ಮಹಾಂತ ಶಿವಯೋಗಿಗಳು ಹೇಳ್ತಾರೆ, ಶಿವ ಸ್ವಾಮಿಗಳೇ, ಯಾವತ್ತಾದರೂ ಒಂದು ದಿನ ಈ ಜಗತ್ತನ್ನು ಎಲ್ಲರೂ ಕೂಡ ಬಿಟ್ಟು ಹೋಗಲೇಬೇಕು. ದೇಹ ಧರಿಸಿ ಬಂದ್ ನಮ್ಮೆಲ್ಲರಿಗೂ ಆಶಯ ಇರ್ತದೆ, ಯಾರಿಗೂ ಕೂಡ ಸಾಯ್ಬಿಡೋದು ಅನ್ನೋದಿರ್ತದ. ಅವ್ರು ಎಲ್ಲರಿಗೂ ಸಾವದಕ್ಕೆ ಬರೀತಾರೆ ಒಬ್ಬರು ಕವಿಗಳು, ಜೀವದೊಡನೆ ಮರಣವನ್ನು ಅಂಟಿಸಿರುವೆ ಏತಕ್ಕೆ. ಸಾವು ಎಲ್ಲರಿಗೂ ಸಹಜವಾಗಿ ಬಂದೇ ಬರುತ್ತದೆ. ಒಬ್ಬ ಸಾಮಾನ್ಯ ಮನುಷ್ಯ ಸಾವಿಗೆ ಎದುರ್ತಾನೆ ಹೊರತು ಒಬ್ಬ ಸನ್ಯಾಸಿಯಾದವ, ಒಬ್ಬ ಯೋಗಿಯಾದವ, ಒಬ್ಬ ಮಹಂತನಾದವ ಅವ ಯಾವತ್ತೂ ಕೂಡ ಆ ಕ್ಷಣಕ್ಕೆ ಹೆದರಬಾರದು. ಬುದ್ಧಿ, ಈ ಮಾತನ್ನ ನೀವು ಹಾಡಬೇಡ್ರಿ. ಯಾಕೆ ಅಂತಂದ್ರ ನೀವಿಲ್ಲ ಅಂದ್ರ ಈ ಭಾಗ, ಈ ಜನತೆ ನಾವಷ್ಟೇ ಅನಾಥರಾಗೋದಲ್ಲ, ಧರ್ಮದ ತಾಯಿಯೇ ಅನಾಥಳಾಗಿ ಬಿಡುತ್ತಾಳೆ. ದಯವಿಟ್ಟು ನೀವುಗಳು ಲಿಂಗದೊಳಗಾಗಬೇಡ್ರಿ. ಬೇಕಾದ್ರೆ ನನ್ನ ಪ್ರಾಣವನ್ನು ನಿಮ್ಮ ಪದತಲಕ್ಕೆ ಸಮರ್ಪಣೆ ಮಾಡ್ತೇನೆ, ನೀವು ಮಾತ್ರ ಲಿಂಗದೊಳಗಾಗಬಾರದು. ನಿಮ್ಮ ಕಾಯಕ ಬಹಳ ದೊಡ್ಡದದ. ಆಗ ಮಹಂತ ಶಿವಯೋಗಿಗಳಂದರು, ನಾ ಬಂದ ಕಾರ್ಯ ಮುಗಿತು, ಸ್ವದೇಹಿಯಾಗಿ ನಾ ಬಂದ ಕಾರ್ಯ ಮುಗಿತು. ವಿರೂಪಾಕ್ಷ, ನಾನು ಆತ್ಮರೂಪವಾಗಿ ಚರಣಗಿರಿಯಲ್ಲಿ ಸೂರ್ಯ ಚಂದ್ರ ಇರುವ ತನಕವೂ ಕೂಡ ಇದ್ದು ಲೋಕವನ್ನು ಬೆಳಗುತ್ತೇನೆ, ಎಲ್ಲರ ಮನೆ ಮನೆಗಳನ್ನು ಬೆಳಗುತ್ತೇನೆ. ಯಾವ ಏನು ಕೇಳಿಕೊಂಡು ಬರುತ್ತಾನ ಅವನಿಗೆ ನಾನು ಅದನ್ನು ಕೊಟ್ಟೇ ಕೊಡುತ್ತೇನೆ. ಎಷ್ಟು ಬೇಡಿಕೊಂತಾರೆ, ಪರಿಪರಿಯ ರೀತಿಯಿಂದ ಬೇಡಿಕೊಂಡ್ರು ಕೂಡ ಆ ಸ್ವಾಮಿಗಳಿಗೆ ಎಲ್ಲವನ್ನ ತಿಳಿಸಿ ಹೇಳಿದರು, ನೋಡು, ಈ ವಿಚಾರ ಕಡ್ಡು ಬರಬಾರದು, ಇದು ಶಿವನ ಅಪ್ಪಣೆಯಾಗಿದೆ, ಇದನ್ನ ಮೀರಿ ಬದುಕುವ ಶಕ್ತಿನೂ ಕೂಡ ನನಗಿಲ್ಲ ಅಂತ ಗುರುಗಳು ಹೇಳಿದಾಗ ಬೆಳಗಿನ ಜಾವವೇ ಸಭೆಯನ್ನ ಕರೀತಾರೆ. ಅಪ್ಪವರು ಏಕಾಏಕಿ ಸಭೆಯನ್ನ ಕರೆದಿದ್ದು ನೋಡಿಕೊಂಡು ಇಡೀ ಭಾಗದ ಎಲ್ಲ ಜನರು ಕೂಡ ಬಂದು ಕುಳಿತುಕೊಳ್ತಾರೆ. ಯಾಕೆ ಗುರುಗಳು ಅವಸರದ ಸಭೆಯನ್ನ ಕರೆದಿದ್ದಾರೆ ಅಂತ ಹೇಳಿದಾಗ ಎಲ್ಲರಿಗೂ ಸಾಯಂಕಾಲದ ಹೊತ್ತು, ಬಹಳ ಚಂದ ಕೇಳ್ರಿ ಶರಣರೇ, ಅಷ್ಟೊತ್ತಿಗಾಗಲೇ ಸೂರ್ಯ ಮುಳುಗುವ ಸಮಯ. ಏನಿಲ್ಲ ಅಂತಂದ್ರು 10,000ಕ್ಕಿಂತಲೂ ಹೆಚ್ಚು ಅಧಿಕವಾಗಿ ಭಕ್ತರು ಕೂಡಿಕೊಂಡು ಕುಂತಿದ್ದಾರೆ. ಏನು ಹೇಳ್ತಾರೆ ಗುರುಗಳು ಅಂತ ಸ್ನಾನ ಪೂಜೆ ಮುಗಿಸ್ಕೊಂಡು ಸಾಯಂಕಾಲ ಬಂದ ಭಗವಂತನ ರೂಪದೊಳಗಿರತಕ್ಕಂಥ ಮಹಾಂತೇಶ 100 ಮಾತುಗಳನ್ನಾಡ್ಲಿಲ್ಲ,
ಪೀಠದ ಮೇಲೆ ಕುಳಿತುಕೊಂಡ್ರು. ಎಲ್ಲ ಭಕ್ತರನ್ನ ಒಂದು ಸಾರಿ ನೋಡಿ ಒಂದೇ ಮಾತ ಪ್ರೀತಿಯಿಂದ ಹೇಳಿದ್ರು, ನೋಡ್ರಿಪ್ಪ, ಇಷ್ಟು ದಿನ ಮಹಂತನ ಮಠ ಅಂದ್ರ ನಿಮ್ಮೆಲ್ಲರ ಪ್ರೇಮದ ಮಗ ಅಂತ ತಿಳ್ಕೊಂಡಿರಿ, ಇದು ನಿಮ್ಮ ಮಠ ಅಂತ ತಿಳ್ಕೊಂಡಿದ್ದೀರಿ. ಪ್ರೀತಿಯಿಂದ ನಿಮ್ಮ ಮನೆಗೆ ಮಾಡ್ಲಿಲ್ಲ ಅಂದ್ರೆ ಮಠದೊಳಗ ಕಾಯಕ ಮಾಡಿದಿರಿ. ನಿಮ್ಮೆಲ್ಲರ ಪರಿಶುದ್ಧವಾದ ಭಕ್ತಿಯನ್ನ ನಾನು ಕಂಡಿದ್ದೇನೆ. ಈ ಸೇವಾ ಇನ್ನು ಮುಂದೆ ಹಾಗೆ ಇರಬೇಕು ಅಂತ ಆಶೀರ್ವಾದ ಮಾಡಿದ್ರು. ಆಗ ಭಕ್ತರಂತರ ಬುದ್ಧಿ, ಯಾಕಿದನ್ನು ಕರೆದು ನೀವು ಹೇಳಬೇಕು? ಯಾಕಿದನ್ನು ಕರೆದು ನೀವು ಹೇಳಬೇಕು? ನಾವು ಇದಲ್ಲ, ಜನ್ಮ ಜನ್ಮಗಳಲ್ಲಿಯೂ ಕೂಡ ನಿಮ್ಮ ಮಠದ ಸೇವೆಯನ್ನ ನಾವು ಬಿಡೋದಿಲ್ಲ ಅಂದಾಗ ಪೂಜ್ಯರು ಹೇಳ್ತಾರೆ, ಇಲ್ಲ, ನಾನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವನ ಅಪ್ಪಣೆಯಂತೆ ಪರಶಿವನ ಪುಣ್ಯ ಚರಣದಡಿಗೆ ಹೋಗಬೇಕಾದ ಸಂದರ್ಭ ಬಂದದ. ಇನ್ನ ಮುಂದಿನ ಉತ್ತರಾಧಿಕಾರಿಯಾಗಿ ವಿರೂಪಾಕ್ಷ ಸ್ವಾಮಿಗಳು ಶಿವಯೋಗಿಗಳು ಈ ಪೀಠವನ್ನು ನಡೆಸ್ಕೊಂಡು ಹೋಗ್ತಾರ. ಈ ಪೀಠದ ಭವ್ಯತ್ವದ ಪರಂಪರೆಯನ್ನ, ಈ ಮಹಾಂತ ಶಿವಯೋಗಿಗಳನ್ನ ಮೀರಿಸುವ ಚೇತನವಾಗಿ ರುದ್ರಯೋಗಿ ಬಂದು ಈ ಪೀಠವನ್ನ ಬೆಳಗುತ್ತಾನೆ. ನೀವೇನು ಚಿಂತೆ ಮಾಡಬೇಡ್ರಿ, ರುದ್ರಯೋಗಿಯಲ್ಲಿ ವಿರೂಪಾಕ್ಷ ಯೋಗಿಗಳಲ್ಲಿ ನನ್ನನ್ನ ಕಾಣ್ರಿ ಅಂತ ತಿಳ್ಕೊಂಡು ಭಕ್ತರಿಗೆ ಹೇಳಿದಾಗ ಒಂದು ಕ್ಷಣ ಎಲ್ಲ ಭಕ್ತರ ಎದೆ ಒಡೆದು ಛಿದ್ರವಾಗ್ತದೆ. ಗಾಬರಿಗೊಂಡ್ರು. ಬುದ್ಧಿ ಇಲ್ಲ ಅನ್ನುವ ಶಬ್ದವನ್ನ ನಿಮ್ಮ ಬಾಯಿಂದ ನಾವು ಕೇಳೋದು ಅಂತಂದ್ರೇನು? ಈ ಜಗತ್ತಿನಲ್ಲಿ ಎಲ್ಲರೂ ಅಳಿಯೋದನ್ನ ನಾವುಗಳು ನೀವುಗಳು ನೋಡಿದ್ದೇವೆ. ಜೀವ ಇಲ್ಲದವರಿಗೆ ಜೀವ ಕೊಟ್ಟವರು, ಕಾಲು ಇಲ್ಲದವನಿಗೆ ಕಾಲು ಕೊಟ್ಟು ಅಂಗೈಯಲ್ಲಿ ಜ್ಯೋತಿರ್ಲಿಂಗವನ್ನೇ ತೋರಿಸಿದವರು ಹಾಲ್ವಿಯ ಮಹಂತ ಶಿವಯೋಗಿಗಳು. ಯಪ್ಪ, ಹಸಿವಾಗಿದೆ ಅಂತಂದ್ರ, ಏನಿಲ್ಲ ಅಂತಂದ್ರ ಏನೆಲ್ಲವನ್ನ ತರಿಸಿ ಪ್ರಸಾದ ಮಾಡಿಸಿದ ಮಹಂತ, ಕೋಟಿ ಕೋಟಿ ಭಕ್ತರಿಗೆ ಜೀವ ಕೊಟ್ಟ ಮಹಂತನಿಗೆ ಮರಣ ಐತಿ ಅಂದ್ರೆ ನಾವು ನಂಬೋದಕ್ಕೆ ಸಾಧ್ಯ ಏನು? ಎಲ್ಲರೂ ಕೂಡ ಕಣ್ಣೀರಿಟ್ಟು ಗುರುಗಳ ಪಾದಕ್ಕೆ ಬಿದ್ದಂತರ, ಬೇಕಾದ್ರೆ ನಮ್ಮ ಪ್ರಾಣ ಕೊಡುತ್ತೇವೆ, ನೀವು ಮಾತ್ರ ಲಿಂಗದೊಳಗ ಆಗೋ ಹಾಗಿಲ್ಲ. ಆಗ ಮಹಂತ ಶಿವಯೋಗಿ ಅಂತಾನ, ಇತಿಹಾಸದೊಳಗೆ ಯಾವತ್ತಾದ್ರೂ ಭಕ್ತರ ಪ್ರಾಣ ತಗೊಂಡು ಗುರು ಬದುಕಿದ್ದು ಎಲ್ಲಾದ್ರೂ ಕೇಳಿದಿರೇನು? ನೋಡ್ರಿ, ಸ್ವದೇಹಿಯಾಗಿ ನಾನಿರೋದಿಲ್ಲ, ದೇಹ ನಿಮಗೆ ಕಾಣೋದಿಲ್ಲ, ಆದ್ರ ಮಹಂತೇಶ ಅಂತ ಕನಸಿನ್ಯಾಗ ನನಸಿದ್ರು ಕೂಡ ನನಸಿನ್ಯಾಗ ಬಂದು ನಾನು ನಿಮಗೆ ಆಶೀರ್ವಾದ ಮಾಡ್ತೇನೆ, ಚಿಂತೆ ಮಾಡಬೇಡ್ರಿ. ಇದು ಕೊನೆಯ ಮಾತು, ಏನು ವಿಚಾರ ಮಾಡೋದಕ್ಕೆ ಹೋಗಬೇಡ್ರಿ. ಈಗ ನೇರವಾಗಿ ಮನೆಗೆ ಹೋಗ್ರಿ. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಸ್ನಾನ ಮಾಡಿಕೊಂಡು ಮಡಿಯಿಂದ ನೀವೆಲ್ಲರೂ ಬರಬೇಕು ಅಂತ ಅಪ್ಪಣೆಯನ್ನು ಕೊಟ್ಟು ಪೂಜಾ ಕೋಣೆಗೆ ಪ್ರವೇಶ ಮಾಡಿದ್ರಪ್ಪ. ಅವರು ಧ್ಯಾನಾಸಕ್ತರಾದರು, ಕುಳಿತುಕೊಂಡ್ರು. ಮತ್ತವರು ಅಂತ್ಯ ಕಾಲೇ ಸುಚಿಂತನೀಯಂ, ಯಾವಾಗಲೂ ಕೂಡ ಒಳ್ಳೆಯ ಚಿಂತನೆಯನ್ನ ಮಾಡತಕ್ಕಂಥವರು. ಎಲ್ಲ ವಿಚಾರಗಳನ್ನ ಜಗತ್ತಿನ ಜನರಿಗೆ ತಿಳಿಸಿ, ನೋಡ್ರಿ, ಯಾವುದಕ್ಕೂ ಭಯ ಬೀಳಬೇಡ್ರಿ. ಮಹಂತ ಶಿವಯೋಗಿಗಳ ಗದ್ದುಗೆ ಅಂತಂದ್ರ ಅದು ಜೀವಂತ ಸಮಾಧಿಯ ಗದ್ದುಗೆ ಅಂತ ತಿಳ್ಕೊಳ್ರಿ. ಮಹಂತ ಶಿವಯೋಗಿಗಳ ಗದ್ದುಗೆ ಅಂತಂದ್ರೆ ನಿಮಗ ಜನ್ಮ ಕೊಟ್ಟಿರುವ ತಾಯಿಯ ಗದ್ದುಗೆ ಅಂತ ತಿಳ್ಕೊಂಡು ಏನು ಬೇಕಲ್ಲ ಅದನ್ನ ಕೇಳ್ರಿ. ನಾನು ಶಿವನಿಂದ ನಿಮಗೆ ಕರುಣಿಸುವ ಪ್ರೇಮವನ್ನ ಮಾಡ್ತೇನೆ, ಯಾವ ಚಿಂತೆಯನ್ನು ಮಾಡಬೇಡ್ರಿ ಅಂತ ಹೇಳಿ ಕೋಣೆಗೆ ಪ್ರವೇಶ ಮಾಡಿದರು. ಎಲ್ಲ ಬಾಯಿಂದ ಬಾಯಿಗೆ ಹರಡಿದ ಸುದ್ದಿ 10ರಿಂದ ಲಕ್ಷ 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 ಜನಸ್ತೋಮ ಕೂಡಿಬಿಡುತ್ತು. ಹೋದವರು ಎಲ್ಲರೂ ಮನೆಗಳಿಗೆ ತೆರಳಿ ಸ್ನಾನ ಏನು ಸ್ನಾನ, ಮಡಿಯಿಂದ ಅಪ್ಪವರು ಬಾ ಅಂದಾರಂತೇಳಿ ಏನು ಎಲ್ಲರೂ ಭಜನ ಮಾಡ್ತಕ್ಕಂಥವರು ಭಜನ ತಗೊಂಡ್ರು. ತಾಯಂದ್ರು, ಶರಣರು ಎಲ್ಲರೂ ಕಣ್ಣಾಗ ನೀರು ಹಾಕಿ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಕೂಡ ಆ ಪುಣ್ಯಪೀಠಕ್ಕೆ ಆಗಮಿಸ್ತಾರೆ. ಹೆಂಗಾಯ್ತು ಅಂತಂದ್ರ, ಪೀಠದಲ್ಲಿ ನಿಂತು ನೋಡಿದ್ರ ಸಮುದ್ರದ ತುಂಬ ಹೆಂಗ ನೀರು ಕಾಣತವಲ್ಲ, ಹಂಗ ಶೋಕ ತುಂಬಿದ ಮುಖಗಳೇ ಕಾಣೋದಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲರ ಬಾಯಿಯೊಳಗು ಮಹಂತೇಶ ಮಹಂತೇಶ ಮಹಂತೇಶ. ನಡಿಯಾಕ ಬರ್ಲಿಲ್ಲ ಅಂದ್ರೂ ಕೂಡ ವಯಸ್ಸಾದವರು ತೆವಳುಕೊಂಡಾದರೂ ಶಿವಯೋಗಿಯ ದರ್ಶನಕ್ಕೆ ಬರ್ತಾರೆ. ತಾಯಿ ಯೋಗ ಪೀಠದ ಮೇಲೆ ಕುಳಿತಾನ ಪುಣ್ಯಾತ್ಮ ಮಹಂತ ಶಿವಯೋಗಿ. ಎಡಬಲದಲ್ಲಿ ಬೆಳಗುವ ಪ್ರಜ್ವಲಿಸುವ ದೀಪಗಳು, ಕೈಯೊಳಗ ಬ್ರಾಹ್ಮಿ ಮುಹೂರ್ತದೊಳಗ ಸ್ನಾನ ಮುಗಿಸ್ಕೊಂಡು ಬಂದು ಪೀಠದ ಮೇಲೆ ಕುಳಿತುಕೊಂಡು ಅಂಗೈಯೊಳಗ ಲಿಂಗವನ್ನ ಹಿಡಿದುಕೊಂಡಿದ್ದಾರೆ. ಲಿಂಗವನ್ನ ನೋಡ್ರಿ, ಎಂಥ ಜ್ಞಾನ ಅವರಿಗೆ.
ಸಾವು ಹೇಗೆ ಬೇಕಂದ್ರೆ ಹಾಗೆ ಬರೋದಿಲ್ಲ ಅವರಿಗೆ. ಸಾವು ಕೂಡ, ಆ ಅಂತ್ಯದ ಕ್ಷಣವೂ ಕೂಡ ಸನ್ನದ್ಧವಾಗಿ ಮುಂದೆ ಶರಣಾಗತಿಯಾಗಿ ನಿಂತಿದೆ. ಅವರು ಅಪ್ಪಣೆ ಕೊಟ್ಟರೆ ಮಾತ್ರ ಪ್ರವೇಶ ಮಾಡ್ತದ, ಇಲ್ಲ ಅಂದ್ರೆ ಇಲ್ಲ. ನಿಮಗೆ ಹೇಳುತ್ತೇನೆ, ಅಂಗೈಯೊಳಗ ಲಿಂಗವನ್ನ ಹಿಡಿದು ಲಿಂಗದ ಮೇಲೆ ಪತ್ರಿಯನ್ನು ಏರಿಸಿ ಮುಂದಿರ್ತಕ್ಕಂಥವರಿಗೆ ಹೇಳುತ್ತಾರೆ, ಯಾವಾಗ ಲಿಂಗದ ಮೇಲಿನ ಪತ್ರಿ ಪುಷ್ಪಗಳು ಜಾರಿ ಕೆಳಗೆ ಬೀಳುತ್ತವೋ ಆವಾಗ ಜಗತ್ತಿನ ಜನರಿಗೆ ತಿಳಿಸ್ರಿ, ಮಹಂತ ಶಿವಯೋಗಿಗಳು ಲಿಂಗದೊಳಗಾದ್ರು ಅನ್ನೋದನ್ನ. ಗುರುಗಳು ಬಂದು ಕುಳಿತುಕೊಂಡು ಅಂಗೈಯೊಳಗ ಲಿಂಗ ಹಿಡ್ಕೊಂಡ್ರು, ಪತ್ರಿ ಪುಷ್ಪಗಳನ್ನು ಏರಿಸಿದ್ರು, ಸಪ್ತ ಚಕ್ರಗಳನ್ನು ಭೇದಿಸಿದ್ರು. ಬಹಳ ದೊಡ್ಡ ಯೋಗದ ಯೋಗವೇ ಆ ಶಕ್ತಿ ಮಹಾಂತೇಶ. ಎಂಥ ಅದ್ಭುತ ಅಂತಂದ್ರ, ಆವತ್ತಿನ ದಿನ 1787 ಕ್ರೋಧನಾಮ ಸಂವತ್ಸರ ಚೈತ್ರ ಬಹುಳ ತೃತೀಯ. ಒಂದೇ ತದೇಕ ದೃಷ್ಟಿಯಿಂದ ಆ ಲಿಂಗವನ್ನ ನೋಡ್ತಾ ನೋಡ್ತಾ 7 ಚಕ್ರಗಳನ್ನ ಭೇದಿಸಿ ಸಹಸ್ರಾರದಲ್ಲಿ ಶಿವಯೋಗದ ಪ್ರೇಮವನ್ನು ತುಂಬಿಸಿ ಆ ಶಿವಯೋಗಿಗಳು ಲಿಂಗವನ್ನು ನೋಡ್ತಾ 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 ಆ ನೆಟ್ಟ ದೃಷ್ಟಿಯ ಕಿತ್ತದಂದದಿ ನೋಡುತ್ತಿರುವ ಕಾಲಕ್ಕ ಆ ಮಹಾಂತ ಶಿವಯೋಗಿ ಚರಣಗಿರಿಯ ಒಡೆಯ ಆ ಕ್ಷಣ ಲಿಂಗದಲ್ಲಿ ಬೆರೆತು ಲಿಂಗದೊಳಗಾಗ್ತಾರೆ. ಜಲದೊಳಗೆ ಜಲವ ಬೆರೆತಂತೆ, ಸಕ್ಕರೆಯೊಳಗೆ ಸಕ್ಕರೆಯು ಕೂಡಿಕೊಂಡಂತೆ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾದರಯ್ಯ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಜೀವನ ಬಯಲು ಭಾವನೆ, ಬಯಲು ಜೀವನ ಬಯಲು ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮನ್ನು ಪೂಜಿಸಿದವರು ಮುನ್ನವೇ ಬಯಲಾದರು, ನಿಮ್ಮನ್ನು ಪೂಜಿಸಿದವರು ಮುನ್ನವೇ ಬಯಲಾದರು. ನಾನಿಮ್ಮ ಪೂಜಿಸಿ ಬಯಲಾದೆ. ಗುಹೇಶ್ವರ 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 ಗುಹೇಶ್ವರ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಬಯಲಾಗಿ ಬಯಲಾಯಿತಯ್ಯ. ಶಿವ ಸಾಂಬ ಜಯ ನಮಃ. ಪಾರ್ವತೀಪತೇಶ್ವರ ಹರ ಮಹಾದೇವ. ಆಲ್ವೀಯ ಮಹಂತ ಶಿವಯೋಗಿ ಮಹಾರಾಜ್ ಕಿ, ರುದ್ರಮುನೀಶ್ವರ ಮಹಾರಾಜ್ ಕಿ, ವಿರೂಪಾಕ್ಷತಾತ ಮಹಾರಾಜ್ ಕಿ. ಶಿವ ಸಾಂಬ ಜಯ ನಮಃ. ಪಾರ್ವತೀಪತೇಶ್ವರ ಹರ ಮಹಾದೇವ. ಮಹಾಶಿವಯೋಗಿ ಆ ಪವಿತ್ರವಾಗಿರುವ ಪುಣ್ಯ ಪೀಠದಲ್ಲಿ ಲಿಂಗದೊಳಗಾದ ಸಂದರ್ಭ ಇಡೀ ಜಗತ್ತಿಗೆ ತಿಳಿತದೆ.
ಬಹಳ ಚಂದ ಬರೀತಾರೆ, ಜಲದೊಳಗೆ ಜಲವ ಬೆರೆತಂತೆ. ಲಿಂಗದೊಳಗೆ ಹೆಂಗ ಬೆರೀತಾರೆ ಅಂತಂದ್ರೆ ಬಿಡಿಸೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಏಕರೂಪವಾಗಿ. ಅದಕ್ಕೆ ಯಾರಾದ್ರೂ ಕೇಳುತ್ತಿರ್ತಾರೆ ಬಹಳ ಜನ, ಸಾವಿಗೂ ಲಿಂಗೈಕ್ಯಗೂ ಏನು ವ್ಯತ್ಯಾಸ ಅಂದ್ರ, ಸಾವು ವಿರೋಧ, ಸಾವು ಅಂದ್ರ ಅಸಂಸ್ಕಾರ ಅಂತ ಅರ್ಥ. ಲಿಂಗದೊಳಗಾಗೋದು ಅಂತಂದ್ರ ತನ್ನ ಯೋಗ ಶಕ್ತಿಯಿಂದ ಆ ತನ್ನ ಚೇತನವನ್ನ ನಂಬಿದವರನ್ನ ಕಾಯೋದಕ್ಕಂತನೇ ಆ ಆತ್ಮರೂಪವಾಗಿ ಮಹಂತ ಶಿವಯೋಗಿಗಳು ಇವತ್ತಿಗೂ ಕೂಡ ಆ ಮಠದೊಳಗಡೆ, ಈ ಮಠದೊಳಗಡೆ ಸ್ಥಾಪನೆಯಾಗಿದ್ದಾರೆ. ತಾಯಿ ಕೋಟಿ ಕೋಟಿ ಜನ ಹರಿದು ಬರೋದಕ್ಕೆ ಪ್ರಾರಂಭ ಆಯಿತು ಹಾಲ್ವಿಯ ಮಠಕ್ಕೆ. ಆ ಶಿವಯೋಗಿಗೆ ಎಲ್ಲರೂ ಕೂಡ ಕಣ್ಣೀರು ಹಾಕಿ, ಭಗವಂತ ನಿನ್ನಂಥವ ಮಹಂತ ಇಲ್ಲ ಅಂದ್ರೆ ನಾವೇನು ಮಾಡೋದು? ಎಷ್ಟೋ ಜನರನ್ನ ಉದ್ಧಾರ ಮಾಡದವರು, ನಮಗ ಮಕ್ಕಳಿರ್ಲಿಲ್ಲ, ನಿಮ್ಮ ಹತ್ರ ಬಂದೆ ಖರೆ, ಮಕ್ಕಳು ಕೊಟ್ಟು ಇವತ್ತು ನನ್ನ ಮಡಿಲಾಗ ಮಕ್ಕಳದವಾದ್ರೆ ಇವತ್ತು ನೀ ಇಲ್ಲಲ್ಲ ಅಂತ ಅಳತಕ್ಕಂತ ಎಷ್ಟೋ ಜನ ತಾಯಂದರ ಕೂಗು. ಅಲ್ಲಲ್ಲಿ ದಾಸೋಹಗಳು ನಡೀತವೆ. ಎಲ್ಲ ದೊಡ್ಡ ದೊಡ್ಡ ಶಿವಯೋಗಿಗಳು, ಪಂಡಿತರು, ಶಾಸ್ತ್ರಿಗಳು, ಭಾಗದ ಎಲ್ಲ ಜ್ಞಾನಿಗಳು, ದೊಡ್ಡವರು, ಹಿರಿಯರು, ಭಕ್ತರು, ಶಿಷ್ಯರು ಎಲ್ಲರೂ ನಿಂತುಕೊಂಡು ಪ್ರೀತಿಯಿಂದ ಆ ಯೋಗ ಸಮಾಧಿಯ ಕಾರ್ಯವನ್ನ ನೆರವೇರಿಸ್ತಾರೆ. ಎಲ್ಲ ನೆರವೇರಿಸಿ ಮಹಾಮಂಗಳಾರತಿಯನ್ನ ಮಾಡಿ, ಈಗೇನು ನೀವು ಜ್ಯೋತಿ ನೋಡಿದ್ರಲ್ಲ, ಆ ಜ್ಯೋತಿಯ ಸ್ವರೂಪವಾದರು ಮಹಂತ ಶಿವಯೋಗಿಗಳು. ನೋಡ್ರಿ, ಬೆಟ್ಟದ ಪುರದಿಂದ ಹುಟ್ಟಿ ಬಂದ ಜ್ಯೋತಿ ಚರಣಗಿರಿಯ ಪುಣ್ಯ ಭುವಿಯೊಳಗ ಗಟ್ಟಿಯಾಗಿ ಇವತ್ತಿಗೆ ಸ್ಥಾಪನೆಯಾಗಿ ಇಂದಿಗೂ ಕೂಡ ಬೆಳೆದುತ್ತಾಗಿದೆ. ಈ ಸುದ್ದಿ ಯಾರಿಗೆ ತಿಳಿತು? ಯಾಕೆ ಇವತ್ತಿಗೂ ಅವರು ಮಹಂತ ಶಿವಯೋಗಿಗಳಿದ್ದಾರೆ ಅಂತ ಹೇಳ್ತೀವಿ ಅಂದ್ರೆ, ಈ ಸುದ್ದಿ ತಡ ಮಾಡಿ ಬಳಗಾನೂರಿನ ಮರುಶಿವಯೋಗಿಗಳಿಗೆ ತಿಳಿತದ. ಅತ್ಯಂತ ಪ್ರೇಮ ಅವರ ಮೇಲೆ, ದೊಡ್ಡ ಭಾವನೆ ಬಂದು ಬಿಟ್ಟಿತ್ತು ಮರುಶಿವಯೋಗಿಗಳಿಗೆ. ಓಡೋಡಿ ಬಂದು ಆ ಮಹಂತ ಶಿವಯೋಗಿಗಳ ಅವ್ರ ಮೊದಲೇ ದೊಡ್ಡ ಸಾಹಿತಿಗಳು ಅವರು. ಮರುಶಿವಯೋಗಿಗಳಂದ್ರ ಬಯಲಾಟನೂ ಕೂಡ ಬರೆದಿದ್ದಾರೆ ಅವರು. ಎಲ್ಲಾ ಸಾಹಿತ್ಯಗಳಿಗಿಂತ ಬಹಳ ಕರಕಷ್ಟವಾದ ಶಬ್ದಗಳು ಅಂದ್ರೆ ಬಯಲಾಟ. ನೀವೆಲ್ಲರೂ ಕೇಳಿದಿರಿ, ನಮ್ ಕಡೆ ಬಹಳ ಆಡ್ತಾರ ಅವ್ರು. ಎಂಥ ತಪಸ್ವಿಗಳು ಅಂತಂದ್ರೆ, ಅವರು ಹಾಡಿದ್ರೆ ಅಂಬಾದೇವಿನೇ ಪ್ರತ್ಯಕ್ಷಳಾದ್ಲು. ಅವರು ಬಂದು ನೋಡ್ರಿ, ಎಷ್ಟು ಅವರ ಮೈ ಮೇಲಿರ್ತಕ್ಕಂತಹ ಬಟ್ಟೆಗಳ ಪರಿವಿಲ್ದಂಗ ಒಬ್ಬ ಹುಚ್ಚನ ರೀತಿಯೊಳಗೆ ಓಡಿ ಬರ್ತಾರ ಅವರು ಹಾಲ್ವಿಗೆ. ಕಣ್ಣಾಗ ನೀರು ಹಾಕುವಂತ ಬಂದು ಗದ್ದಿಗೆ ಮುಂದೆ ಬಿದ್ದು ಬಿಡ್ತಾರ. ಸಾಷ್ಟಾಂಗ ನಮಸ್ಕಾರ ಹಾಕಿ, ಮಹಾಂತೇಶ ಒಂದಿಷ್ಟು ನನಗ ಹೇಳಲಾರ್ದಂಗ, ನನಗ ನಿನ್ನ ರೂಪ ತೋರಿಸಲಾರ್ದಂಗ ಹೋಗಿಬಿಟ್ಟಿ ಅಂತ ತಿಳ್ಕೊಂಡು ಮಹಾಂತೇಶನ ಮೇಲೆ ಬರೋಬ್ಬರಿ 1 ತಾಸುಗಟ್ಲೆ ಹಾಡು ಹಾಡ್ತಾರ. ಗದ್ದಿಗೆ ಮುಂದೆ ಕುಂತು ಅಳ್ತಾರ, ಕಣ್ಣೀರಿಟ್ಟು ಅಳತಿರ್ತಾರ ಅವರು. ಅಳತಕ್ಕಂತ ಮಹಾಶಿವಯೋಗಿ ಹಾಡು ಹಾಡ್ತಿರ್ತಾರೆ. ಎಲ್ಲ ಭಕ್ತರಂತಾರೇನು ಹುಚ್ಚರೋ ಯಾರೋ, ಮತ್ತೆ ಯಾರಿಗ್ ಗೊತ್ತದ ಮರುಶಿವಯೋಗಿಗಳು ಅಂತಂದ್ರೆ. ಅವಾಗ ಕಣ್ಣೀರು ಇಟ್ಟು ಅಳುವ ಮರುಶಿವ ಯೋಗಿಗಳು ಒಮ್ಮಿಂದೊಮ್ಮೆಲೆ ಎದ್ದು ಕಣ್ಣೀರು ಬರೆಸ್ಕೊಂಡು ಗದ್ದುಗೆಯಿಂದ ಹೊರಗೆ ಒಂದು ಕುಣಿದಾಡಿ ನಲಿದಾಡಿ ಹಾಡನ್ನ ಮತ್ತೊಮ್ಮೆ ಹಾಡೋದಕ್ಕೆ ಪ್ರಾರಂಭ ಮಾಡ್ತಾರ. ಕಂಡೆಯ ಮಹಾಂತೇಶ ಎನಗೆ ಅಂತ ತಿಳ್ಕೊಂಡು ಹಾಡು ಹಾಡೋ ಕಾಲಕ್ಕ ಆ ಶಬ್ದ ವಿರೂಪಾಕ್ಷ ಶಿವಯೋಗಿಗಳಿಗೆ ಬಿದ್ದು ಓಡೋಡಿ ಬಂದು ನೋಡ್ತಾರ. ಬಂದಿರತಕ್ಕಂಥವರು ಮರುಶಿವ ಯೋಗಿಗಳು. ಹೋಗಿ ಕೇಳಿದಾಗ ಮರುಶಿವ ಯೋಗಿಗಳು ಹೇಳ್ತಾರ, ಕಣ್ಣೀರು ಇಟ್ಟು ಕರೆದೆ ಸ್ವದೇಹಿಗಳಾಗಿ ಬಂದ ಮಹಂತ ಶಿವಯೋಗಿಗಳು ನನಗೆ ದರ್ಶನವನ್ನ ಕೊಟ್ಟ ಪುಣ್ಯಾತ್ಮ ಈತ ಅಂತ ತಿಳ್ಕೊಂಡು ಅವರ ಮೇಲೆ ಬರೆದಿರ್ತಕ್ಕಂಥ ಹಾಡು ಇವತ್ತಿಗೂ ಕೂಡ ಪ್ರಚಲಿತವಾಗಿದೆ. ಹಾಡಿ ಅವರ ಪ್ರೇಮದ ಕರ್ತೃ ಗದ್ದುಗೆಗೆ ಮಂಗಳಾರತಿ ಮಾಡಿ ಅವತ್ತು ಮರುಶಿವಯೋಗಿಗಳು ಎಲ್ಲ ಜನರಿಗೆ ಹೇಳ್ತಾರ, ಮಹಂತೇಶ ಕೇವಲ ಲಿಂಗದೊಳಗಾಗಿಲ್ಲ, ನಂಬಿದವನ ಭಕ್ತನ ಭಾವನೆಯಲ್ಲಿ ಸದಾ ಜೀವಂತ ಚರಣಗಿರಿಯ ಮಹಾಂತೇಶ ಅಂತ ತಿಳ್ಕೊಂಡು ಎಲ್ಲರಿಗೆ ತಿಳಿಸ್ತಾರೆ. ಅಷ್ಟೇ ಅಲ್ಲ, ಆವತ್ತು ನಡೆದ ಪವಾಡ ಇವತ್ತಿನ ತನಕವೂ ಕೂಡ ಆ ಕರ್ತೃ ಗದ್ದುಗೆಯಲ್ಲಿ ಸದಾ ಕಾಲ ನಡೀತಾ ಇದ್ದಾವೆ. ಅಷ್ಟು ಜಾಗೃತ ಗದ್ದುಗೆ ಅಂತಂದ್ರೆ ಅದು ಚರಣಗಿರಿಯ ಮಠದ ಮಹಾಶಿವಯೋಗಿಗಳಾದ ಮಹಂತ ಯತಿವರೆಣ್ಯರ ಗದ್ದುಗೆ. ಅಂಥ ಗದ್ದುಗೆ ಇವತ್ತಿಗೂ ಕೂಡ ನೋಡ್ರಿ ನೀವು, ಎಷ್ಟು ಸನ್ನದ್ಧರಾಗಿ ಆ ಭಾಗದೊಳಗೆ ಜನ ಬರ್ತಾರೆ, ಎಷ್ಟೆಷ್ಟು ಪ್ರೀತಿ ಇಟ್ಟುಕೊಂಡು ಗದ್ದುಗೆಗೆ ಬರ್ತಾರೆ. ಅನ್ನೆಲ್ಲ ಬಯಕೆಗಳನ್ನ ಈಡೇರಿಸ್ತಕ್ಕಂಥವರು. ನಿಮಗೆ ಇವತ್ತು ಇನ್ನೂ ಒಂದು ಮಾತು ಹೇಳಬೇಕು ಅಂತಂದ್ರೆ, ವರ್ಷ ಅವರು ಇಲ್ಲಿ ತಬಲಕ್ ಸೇವಕ್ ಬರ್ತಿದ್ರು, ನಮ್ಮ ಮೌನೇಶ್ ಅಂತೇಳಿ.
ನಾನು ಅಲ್ಲಿ ಹಾಲಿವ್ ಮಠಕ್ಕೆ 3 ವರ್ಷ ಪುರಾಣಕ್ಕೆ ಹೋಗಿದ್ದೀನಿ. ನಿಮಗ್ ಈಗಲೂ ಕೂಡ ನಂಬಬೇಕು. ನಾನು ಮ್ಯಾಗ ನಮಸ್ಕಾರ ಮಾಡೋಕ್ ಹೋದಾಗ ಅವನ್ನ ಕರೆದೆ, ಮ್ಯಾಗ ಬಾ ಅಂತ ಕರೆದೆ. ಮೌನೇಶ್ ಅಂತ ನೋಡಿದಿರ, ನೆನಪೈತಾ? ಬಹಳ ಸಂತೋಷ, ಕಲಾವಿದ್ರು ನೆನಪಿಟ್ಕೊಂಡಿರಿ ಅಲ್ಲ. ಅವನ್ನ ಮ್ಯಾಗ ಕರೆದಾಗ ಒಂದ್ ಮಾತಂದ, ಇಲ್ಲ ತಾತ, ಮದುವೆಯಾಗಿ 20 ವರ್ಷ ಆತಿ, ನನಗೆ ಮಕ್ಕಳಾಗಿಲ್ಲ, ನನ್ ಮಕ್ಕಳಾಗತ್ತನ ಮಹಾನ್ ಸ್ವಾಮಿಗಳು ಗದ್ದಿಗೆ ಹತ್ತಂಗಿಲ್ಲ ಅಂದವ. ನಾ ಮಠದಾಗ ಇಷ್ಟು ವರ್ಷ ತಬಲ ಬಾರಿಸಿನಿ, ಪುರಾಣ ಮಾಡಿದೀನಿ, ಇಷ್ಟೆಲ್ಲ ಸೇವಾ ಮಾಡ್ತೀನಿ, ಮತ್ತೆ ಯಾರ್ಯಾರಿಗೂ ಏನೇನೋ ಕೊಡ್ತಾನಂತ ಮಹಾಂತೇಶ. ಎಲ್ಲ ವೈದ್ಯರು ಹೇಳಿಬಿಟ್ಟಾರ ಅವನಿಗೆ ಮಕ್ಕಳಾಗಂಗಿಲ್ಲ ಅಂತ ಹೇಳಿ. ಅವನಿಗೆ ಆಗಲೇ ಒಂದ್ 40, ನಿಮ್ಮ ವಯಸ್ಸಲ್ಲ, 53 ವಯಸ್ಸು ಅವನಿಗೆ. 50ರಾಗ ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ನಾಂದೆ ನಾ ಮ್ಯಾಗ ಕರೆದಾಗ ಆಗ್ಲೇ 47 ಅವನಿಗೆ. ನಾನ್ ಮ್ಯಾಗ ಕರೆದಾಗ ಅಂದ್ರೆ ಅಲ್ಲೆಲ್ಲ ಮಹಾನ್ ಸ್ವಾಮಿಗಳು ಗದ್ದಿಗೆ ಮ್ಯಾಗ ಬಾ ಅಂತ ಕರೆದಾಗ 47 ಅದಾವ. ಎಲ್ಲಿ ಈತ ಮಕ್ಕಳಂತಾನಲ್ಲ, ಅದು ಅಪ್ಪವ್ರಿಗೆ ಹೆಂಗ್ ಮಾತಾಡ್ತಾನಲ್ಲ, ಏನೋ ನಡಿ ಅವನ್ ಹುಚ್ಚ ಬಂದಿರ್ಬೇಕು ಅನ್ಕೊಂಡ್ರ ತಾಯಿ ನಿಮ್ಗೆ ಹೇಳ್ತೇನೆ, ಅವನಿಗೆ 50 ವರ್ಷಕ್ಕೆ ಒಂದು ಮಗು ಆಗ್ತದ, 53 ವರ್ಷಕ್ಕೆ ಒಂದು ಮಗು ಆಗ್ತದ, 2 ಮಕ್ಕಳಾಗ್ತವ ಅವನಿಗೆ ಮಹಂತ ಶಿವಯೋಗಿಗಳ ಆಶೀರ್ವಾದದಿಂದ. ಅವನು ಹತ್ತಿದ ಮ್ಯಾಗ ನನಗೆ ಫೋನ್ ಮಾಡಿ ಹೇಳದ, ತಾತ ಇವತ್ತು ಹತ್ತಾಕತ್ತೀನಿ ನೋಡು ಗದ್ದಿಗೆ, ನಾನು ಇವತ್ತು ಹತ್ತಿ ಆ ಮಹಾಂತೇಶ್ವನಿಗೆ ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಅವನು ಕೊಡಂಗಿಲ್ಲ ಅಂತ ಕರೆ ನಾ ಬಿಡಂಗಿಲ್ಲ. ಕೊಟ್ರೆ ಹೇಳಿದ್ದಂತವ, ನಾ ಕೊಟ್ರೆ ಮಾತ್ರ ಗದ್ದಿಗೆ ಹತ್ತಾವ. ಯಾಕೆ ಅಂದ್ರ ಗದ್ದಿಗೆಯೊಳಗ ಅಷ್ಟು ತಾಕತ್ತದ, ಅಷ್ಟು ಜಾಗೃತ ಅದ. ನೀವು ನಂಬಬೇಕು. ಏನ್ ಮಾಡ್ಬೇಕವ? ಮತ್ತ ನಾಳೆ ಮುಂಜಾನೆ ಹೋಗಿ ನೀನ್ ನನಗೆ 100 ಎಕರೆ ಹೊಲ ಕೊಟ್ರ ನಾ ಹತ್ತಕ್ಕಿಂದಿರ್ ನೀವು ಒತ್ತಿ ಬಿಡ್ತಾನ. ನಿಮ್ನ ಏನು ಬೇಕಲ್ಲ ನಿಮ್ ಬದುಕಿಗೆ ಕೇಳ್ರಿ, ಕೊಡ್ತಾನ. ರುದ್ರಮುನಿ ತಾತ ಕೊಡ್ತಾನ. ಅವಶ್ಯಕತೆ ನಿಮ್ಮ ಬದುಕಿಗೆ ಎಷ್ಟದ, ನಿಮ್ಮ ಯೋಗದೊಳಗೆ ಎಷ್ಟದ, ಅಷ್ಟು ಆ ತಾತ, ಆ ಭಗವಂತ ನಿಮಗೆ ಕೊಟ್ಟೆ ಕೊಡ್ತಾನೆ. ಅಂತ ಯೋಗವನ್ನ ನೀವು ಕರುಣಿಸ್ಕೊಳ್ಬೇಕು ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ನೀವೆಲ್ಲರೂ ಕೂಡ ಆಗಮಿಸಿರ್ತಕ್ಕಂಥವರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಸಕಲ ಸಂಪತ್ತು, ಆಯುಷ್ಯ, ಆರೋಗ್ಯ, ಭಾಗ್ಯ, ಧನ ಕನಕವನ್ನ ಮಹಾಂತ ಶಿವಯೋಗಿ ರುದ್ರಮುನಿ ಶಿವಯೋಗಿ ನಿಮ್ಮ ಬದುಕಿಗೆ ಕರುಣಿಸಲಿ ಅಂತ ಹೇಳಿ ಉಭಯ ಪೂಜ್ಯರಲ್ಲಿನ ಆ ಪಾದದಲ್ಲಿ ಕೇಳಿಕೊಂಡು, ಇವತ್ತು ರುದ್ರಮುನಿ ತಾತನವರು ಕಲಿಯೋದಕ್ಕೆ ಹೋದ್ರು, ಶಿವಯೋಗಿಗಳ ಜೊತೆಗೆ ಮಠಕ್ಕೆ ಬಂದು ದರ್ಶನ ಮಾಡ್ಕೊಂಡು ಮತ್ತೆ ಕೊಂಡಕ್ಕೆ ಹೋದ್ರು. ಗುರುಗಳು ಮಹಾಂತ ಶಿವಯೋಗಿಗಳ ಲಿಂಗದೊಳಗಾದ್ರು. ನಾಳೆ ರುದ್ರಮುನಿ ತಾತನ ಪಟ್ಟಾಧಿಕಾರ. ರುದ್ರಮುನಿ ಶಿವಯೋಗಿಗಳದು ಎಲ್ಲಿ ಪಟ್ಟಾಧಿಕಾರ ಆಗ್ತದ? ಅವ್ರದ್ದು ಅಲ್ಲೇ ಹಾಲ್ವಿಲ್ಲೇ ಪಟ್ಟಾಧಿಕಾರ ಆಗ್ತದ. ಹಾಲ್ವಿ ಮಠಕ್ಕೆ 3ನೆಯ ಗುರುಗಳಾಗಿ 3ನೆಯ ಮುಕ್ಕಣ್ಣನ ಸ್ವರೂಪದೊಳಗ ಆ ಪುಣ್ಯಾತ್ಮನ ಪಟ್ಟಾಧಿಕಾರವನ್ನ ವಿರೂಪಾಕ್ಷ ಶಿವಯೋಗಿಗಳೇ ಮಾಡ್ತಾರೆ. ಎಲ್ಲರೂ ನಿಂತುಕೊಂಡು, ಸದಾಶಿವಯೋಗಿಗಳು ನಿಂತುಕೊಂಡು ಎಲ್ಲರೂ ಚಂದ ಕಾರ್ಯಕ್ರಮವನ್ನ ವೈಭವದೊಂದಿಗೆ ಮಾಡುತ್ತಾರೆ. ಅವರು ಪಟ್ಟಾಧಿಕಾರದ ವರ್ಷವೇ ಬಹಳ ಚಂದ, ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಅದನ್ನ ನಾವು ನೀವು ನಾಳನೇ ದಿನ ದರ್ಶನವನ್ನ ಮಾಡೋಣ. ಮತ್ತೆ ಹೆಂಗ್ 9ನೇ ತಾರೀಕಿಂದ ಎಲ್ಲ ಅಪ್ಪವ್ರು ಹೇಳ್ತಾರೆ, ಒಂದು 10-15 ನಿಮಿಷ ಇವತ್ತು ಹೆಚ್ಚಿಗೆ ಆಗ್ಬೋದು. ಎಲ್ಲರೂ ಶಾಂತ ರೀತಿಯಿಂದ ಕುಂತ್ಕೊಂಡು ಕೇಳ್ಬೇಕು. ಯಾಕೆ ಅಂತಂದ್ರ ಅಪ್ಪವ್ರು ಹೆಂಗ್ ಹೇಳ್ತಾರ, ಆ ಪಾಲನೆಗಳನ್ನ ನೀವೇನಂತೀರಿ, ರೂಲ್ಸ್ ಗಳನ್ನ ಪಾಲಿಸಿಕೊಂಡು ಚಂದ ಶ್ರೀಮಠಕ್ಕ ಗೌರವವನ್ನ ತರ್ತಕ್ಕಂಥ ಸದ್ಭಕ್ತರು ನಾವು ನೀವುಗಳು ಆಗೋಣ ಅನ್ನತಕ್ಕಂಥ ಮಾತನ್ನು ಹೇಳುತ್ತ ಎಲ್ಲರಿಗೂ ಕೂಡ ನಂತ ಧನ್ಯವಾದಗಳನ್ನು ತಿಳಿಸಿ ನುಡಿಗಳಿಗೆ ವಿರಮಿಸ್ತಾ ಇದ್ದೇನೆ. ಶಿವಂಭೂಯಾತ್. ಸಣ್ಣವರು ಸಾಕಿನ ಮಾನವಿಯವರು ಬಂದು ಗುರುಗಳಿಂದ ಆಶೀರ್ವಾದ ಪಡಿಕೊಂಡು ಹೋಗ್ಬೇಕಂತ ಅವಲ್ಲಿ ಕೋರಿಕೆ. ಶರಣಪ್ಪ ಮೇಷ್ಟ್ರು ಅಗಿಸಿಬಾಗ್ಲ ಸಾಕಿನ್ ಹಿರೇಬಾದವಾಡಿಗೆ ತಾಲ್ ಕೊನಗುಂದ ಇವ ಭಕ್ತರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೋರಿಕೆ. ಶರಣಪ್ಪ ಮೇಷ್ಟ್ರು ಅಗಿಸಿಬಾಗ್ಲ ನಿವೃತ್ತ ಶಿಕ್ಷಕರು, ಹಿರೇಬಾದವಾಡಿಗೆ, ತಾಲೂಕು ಹುನಗುಂದ, ಜಿಲ್ಲಾ ಬಾಗಲಕೋಟ. ಈ ಸದ್ಭಕ್ತರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈ ವರ್ಷವೂ ಕೂಡ ಪೂಜ್ಯರು ಮಾಡಿರ್ತಕ್ಕಂಥ ಪಾದರಕ್ಷೆಗಳನ್ನು ಪ್ರತಿ ವರ್ಷ ಒಂದು ಜೊತೆ ಸಾಗವಾನಿ ಕಟ್ಟಿಗೆ ಮಾಡಿರ್ತಕ್ಕಂಥ ಪೂಜ್ಯರ ಹಾವಿಗೆಯನ್ನ ಪೂಜ್ಯರಿಗೆ ಪ್ರತಿ ವರ್ಷ ಕೊಡ್ತಕ್ಕಂಥ ಸದ್ಭಕ್ತರಾಗಿದ್ದರಿಗೆ ಇವರಿಗೂ ಕೂಡ ಆ ಗುರುದೇವ ಸದಾ ಕರುಣೆ ಇರಲಿ ಅಂತೇಳಿ ಆಶಿಸ್ತೇನೆ.